ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅವರು ಹೊರಗಡೆ ಬಂದಿದ್ದಾರೆ ಮೇಡಮ್. ಬಳ್ಳಾರಿ ಜೈಲಲ್ಲಿ ನಾನು ಅವ್ರು ಇದ್ದಿದ್ದ ಸೆಲ್ಲಲ್ಲೇ ನಾನು ಇದ್ದೆ. ಯಾಕಂದ್ರೆ ಆ ಸೆಲ್ಲು ಅರಮನೆ ಏನಲ್ಲ, ಜೈಲಿನ ಮನೆ ಅದು. ಪರಪ್ಪನಗರ ಜೈಲಾಗಿರ್ಬೋದು, ಇಂಡಲಾಗ ಜೈಲಾಗಿರ್ಬೋದು, ನಮ್ಮ ಬಳ್ಳಾರಿ ಜೈಲಾಗಿರ್ಬೋದು, ಪ್ರತಿಯೊಂದು ಜೈಲಿನ ವಾತಾವರಣ ಇಷ್ಟೇ ಮೇಡಮ್. ಆ ಗೋಡೆಗಳೇ ಪಾಠ ಕಲಿಸುತ್ತೆ. ಇಲ್ಲಿ ಜನರಲ್ ಆಗಿ ದರ್ಶನ್ ಸರ್ಗೆ ಬೇಲ್ ಸಿಕ್ಕಿದೆ ಮೇಡಮ್, ಇನ್ನು ಕೇಸ್ ಗೆದ್ದಿಲ್ಲ ಮೇಡಮ್. ಬಟ್ ನಾವು ನೋಡ್ದಂಗೆ ಸಿಗರೇಟು, ಗಾಂಜಾ ಎಲ್ಲ ಸಿಗ್ತಾ ಇತ್ತು ಬಳ್ಳಾರಿ ಜೈಲಲ್ಲಿ. ಅಡಿಕ್ಟ್ ಆಗೋಗ್ಬಿಟ್ಟಿರ್ತಾರೆ ಒಳಗಡೆ. ಯಾವ್ದು ಗಾಂಜಾ, ಅವ್ರಿಗೆ ಗಾಂಜಾ ಬೇಕೇ ಬೇಕು. ವಾರ ಒಂದ್ ತಿಂಗಳು ಅಷ್ಟು ಮಾತ್ರ ಅವರು ಜಾಲಿ ಮಾಡ್ಬೋದು ಅಷ್ಟೇ. ಆ ಜಾಲಿ ಮಾಡಿದ ಬೆನ್ನಿಂದನೂ ಅವ್ರು ನೋವು ಕಾಡ್ತಾ ಇರುತ್ತೆ. ಬೇಲಿಂದ ಹೊರಗಡೆ ಬರ್ತಾರೆ. ಈಗ ನಿಜವಾದ ಆಟ ಶುರು ಮೇಡಮ್. ಈಗ ದರ್ಶನ್ ಸರ್ ಮುಂದೆ ಪ್ರತಿಯೊಂದು ಹೆಜ್ಜೆನು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಇವಾಗ ಬೇಲ್ ಸಿಕ್ಕಿದೆ, ಬೇಲ್ ಸಿಕ್ಕಿದ್ಮೇಲೆ ಕೇಸ್ನ ಗೆಲ್ಬೇಕು ಮೇಡಮ್. ಇದು ನಮ್ಮ ಯಡಿಯೂರಪ್ಪನ ಕೇಸಿಗೆಲ್ಲ ಹಾಕಿದ್ರಲ್ವಾ, ಆ ರೀತಿ ಅದು. ಆಮೇಲೆ ಆಫ್ ಮರ್ಡರ್ ಕೇಸು, ಆ ಮರ್ಡರ್ ಕೇಸ್ಗಿಂತ ಆಫ್ ಮರ್ಡರ್ ಕೇಸು ಸ್ವಲ್ಪ ಪವರ್ಫುಲ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜಯವಾಣಿ ನ್ಯೂಸ್. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೇಲ್ ಮುಖಾಂತರ ಆಚೆ ಬಂದಿದ್ದಾರೆ. ಸೊ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಈಗ ಜೈಲು ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟಿ ಇರುತ್ತೆ, ಜೊತೆಗೆ ಬೇಲ್ ಸಿಗ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ, ಅಂದ್ರೆ ಬೇಲ್ ನಂತರ ಏನೆಲ್ಲ ಪ್ರೊಸೀಜರ್ ಎಲ್ಲ ಇರುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯನ್ನ ನಾವು ಮಾತನಾಡಿಸಿದಾಗ ಅವರು ಸಾಕಷ್ಟು ಡೀಟೇಲ್ ಕೊಡ್ತೇನೆ ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ರಕಾಶ್ ಕೋಟೆ ಅನ್ನುವಂತ ಒಬ್ರು ವ್ಯಕ್ತಿ, ಅಂದ್ರೆ ಇವರು ಕೂಡ ಅಷ್ಟೇ ಬೇಲ್ ಮುಖಾಂತರ ಆಚೆ ಬಂದವರು. ಸೊ ಇವ್ರ ಜೊತೆ ಕೇಳೋಣ, ಬೇಲ್ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಎಲ್ಲವನ್ನು ಕೂಡ ಮಾಹಿತಿಗಳನ್ನ ಇವ್ರ ಜೊತೆ ಕೇಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ಇವಾಗ ದರ್ಶನ್ ಅವರು ಆಚೆ ಬಂದ್ರು, ಬೇಲ್ ಮುಖಾಂತರ ಆಚೆ ಬಂದ್ರು. ಸೊ ನೀವು ಕೂಡ ಬಳ್ಳಾರಿಯ ಜೈಲಿನಲ್ಲಿ ಇದ್ದವರು, ಸೊ ಬೇಲ್ ಮುಖಾಂತರ ಆಚೆ ಬಂದಿದ್ದೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಳ್ಳಾರಿ ಜೈಲಿನಲ್ಲಿ ಮೊದಲನೇದಾಗಿ ಯಾವ ರೀತಿಯಾದಂತಹ ಫೆಸಿಲಿಟಿ ಇರುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ಮೊದಲನೇದಾಗಿ ಹೇಳೋದಾದ್ರೆ. ಮೇಡಮ್, ಬಳ್ಳಾರಿ ಜೈಲಲ್ಲಿ ಜೈಲಿನ ವಾತಾವರಣದಲ್ಲಿ ಫೆಸಿಲಿಟಿ ಏನಿಲ್ಲ ಮೇಡಮ್, ಜನರಲ್ ಆಗೇ ಇದೆ. ಬಟ್ ಏನಂತಂದ್ರೆ ಕೈದಿಗಳು ಹೋದಾಗ, ಆರೋಪಿಗಳು ಹೋದಾಗ ಪ್ರತಿಯೊಂದನ್ನು ಅನುಭವಿಸ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಇಂದ ನಾವು ಯಾರು ಹೋದ ತಕ್ಷಣ ಸ್ಟಾರ್ಟಿಂಗ್ ಇಂದ ಬೇಲಿಗೆ ಅಪ್ಲೈ ಮಾಡಿದಾಗ ಕೆಲವರಿಗೆ ತಕ್ಷಣ ಬೇಲ್ ಸಿಗುತ್ತೆ. ತಕ್ಷಣ ಅಂತಂದ್ರೆ 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, ಕೆಲವರಿಗೆ ವರ್ಷಗಳಾದ್ರೂ ಬೇಲ್ ಸಿಗಲ್ಲ ಮೇಡಮ್. ಆ ಒಂದು ವಿಚಾರದಲ್ಲಿ ದರ್ಶನ್ ಸಾರು ಈ ಒಂದು ರೇಣುಕಾ ಸ್ವಾಮಿ ಅವ್ರ ಕೊಲೆ ಪ್ರಕರಣದಲ್ಲಿ ಅವರು ಆವಾಗ್ಲಿಂದನೂ ಅಪ್ಲೈ ಮಾಡ್ಕೊಂಡ್ ಬರ್ತಾ ಇದ್ರು. ಸೀಸನ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಅಲ್ಲಿ ಬೇಲ್ ಸಿಕ್ಕಿದೆ. ಆಗಿಂದ ಅವರು ಪ್ರಯತ್ನ ಪಟ್ಟಿದ್ದಕ್ಕೆ ಇವಾಗ ಬೇಲ್ ಸಿಕ್ಕಿದೆ ಮೇಡಮ್. ಬೇಲ್ ಸಿಕ್ಕಿದ್ಮೇಲೇನು ಸ್ವಲ್ಪ ಕಷ್ಟ ಇದೆ ಮೇಡಮ್ ಅವ್ರಿಗೆ. ಯಾಕೆ ಅಂತ ಅಂದ್ರೆ ಬೇಲ್ ಸಿಕ್ಕಿದ ತಕ್ಷಣ ಜನಕ್ಕೆ ಅಯ್ಯೋ ಬೇಲ್ ಸಿಕ್ಬಿಟ್ಟಿದೆ, ನೆಮ್ಮದಿಯಾಗಿರ್ಬೋದು ಅನ್ಕೋತಾರೆ. ಬೇಲ್ ಸಿಕ್ಕಿದ್ಮೇಲೆ ಇನ್ನೊಂದು ಆಟ ಶುರು ಆಗುತ್ತೆ ಮೇಡಮ್. ಸಮಯಕ್ಕೆ ಕರೆಕ್ಟ್ ಆಗಿ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅವರು ಏನೇ ಒಂದು ಬೇರೆ ರೀತಿ ಏನು ಹೇಳಕ್ಕಾಗಲ್ಲ. ಯಾವ ಡೇಟಿಗೆ ಅವರು ಕೋರ್ಟಿಂದ ಯಾವ ಡೇಟ್ ಹೇಳಿರ್ತಾರೋ ಆ ಡೇಟಿಗೆ ಹೋಗಿ ಅಟೆಂಡ್ ಆಗ್ಬೇಕಾಗುತ್ತೆ. ಆಮೇಲೆ ಲಾಯರ್ ಹೇಳಿರ್ತಾರೆ. ಆಮೇಲೆ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು. ಆಮೇಲೆ ಓಡಾಡಕ್ ನೆಮ್ಮದಿ ಇರೋದಿಲ್ಲ. ತುಂಬಾ ಕಷ್ಟ ಮೇಡಮ್. ಬೇಲ್ ಸಿಕ್ಕಿದ್ಮೇಲೆ ಏನಾಗ್ಬೋದು ನನ್ನ ಕೇಸ್ನ, ಇವಾಗ ಜನರಲ್ ಆಗಿ ಬೇಲ್ ಸಿಕ್ಕಿದ್ರೆ ಒಂದು ವರ್ಷ, 2 ವರ್ಷ, 3 ವರ್ಷ ಒಳಗಡೆ ಕೇಸ್ ನಡೀತಾ ಇರುತ್ತೆ. 3 ವರ್ಷವರೆಗೂ ದಾಟಿ ಹೋಗೋದಿಲ್ಲ. ಅದ್ರದ್ದು ಒಂದು ಟೆನ್ಷನ್ ಕಾಡ್ತಾ ಇರುತ್ತೆ ಮೇಡಮ್. ಇನ್ನು ಬಳ್ಳಾರಿ ಜೈಲಿನಲ್ಲಿ ತಾವಿದ್ರಿ ಅಂತ ಹೇಳಿದ್ರಿ, ಎಷ್ಟು ಟೈಮ್ ಇದ್ರಿ? ಜೊತೆಗೆ ನೀವು ಯಾವ ರೀತಿ ನೋವು ಅನುಭವಿಸಿದ್ರಿ? ಅಲ್ಲಿ ನಿಮ್ಗೆ ಕಷ್ಟ ಆಯ್ತಾ ಅಥವಾ ಹೇಗಿತ್ತು ಅಲ್ಲಿ ವಾತಾವರಣ? ಹೌದು ಮೇಡಮ್, ನಾವು ಪರಪ್ಪನಗರ ಮುಂಚೆ ಇಲ್ಲಿ ನಮ್ದು ಫ್ರೀಡಮ್ ಪಾರ್ಕ್ ಅಂತ ಇತ್ತು ಬೆಂಗಳೂರಲ್ಲಿ. ನಾವು ಯಾವ್ದೋ ಒಂದು ಕೇಸ್ ಮೇಲೆ 15 ದಿನ ಇದ್ವಿ. ನಮ್ಗೆ ಅಲ್ಲೇನು ಅನಿಸ್ಲಿಲ್ಲ. ಆವಾಗಿನ ವಾತಾವರಣ, ಚಿಕ್ಕ ಹುಡುಗ ನಾನು. ಈಗ ಇತ್ತೀಚೆಗೆ ನಾನು ಬಳ್ಳಾರಿ ಜೈಲಲ್ಲಿ ಒಂದು 2.25 ತಿಂಗಳಿದ್ದಾಗ ತುಂಬಾ ನೋವು ಅನಿಸ್ತು ಮೇಡಮ್. ಯಾಕಂದ್ರೆ ಜೈಲಿನ ವಾತಾವರಣ ಒಳ್ಳೆ ರೀತಿ ಇರೋದಿಲ್ಲ ಮೇಡಮ್. ಅದು ಬೇರೆ ರೀತಿನೇ ಪಾಠ ಕಲಿಸ್ಕೊಡುತ್ತೆ. ನಾವು ಪಾಠ ಕಲಿತೀವಿ ಅಂದ್ರೂ ಅಲ್ಲಿ ಪಾಠ ಕಲಿಸ್ಕೊಡುತ್ತೆ. ಪಾಠ ಕಲೀಲಿ ಅಂತಂದ್ರೆ ಆ ಪಾತಕ ಲೋಕನೇ ಕಲಿಸ್ಕೊಡುತ್ತೆ. ಯಾಕಂದ್ರೆ ಅಲ್ಲಿರೋರೆಲ್ಲ ಪಾತಕ ಲೋಕದವರು, ಎಲ್ಲ ಆಫ್ ಮರ್ಡರ್ ಮಾಡಿದವರು, ಕೊಲೆ ಮಾಡಿದವರು, ಆಮೇಲೆ ನಕ್ಸಲೈಟ್ಗಳು, ಬೇರೆ ಬೇರೆ ವಿಧ ಕಳ್ತನ ಮಾಡಿದವರು, ಆಮೇಲೆ ರೇಪ್ ಅಂಡ್ ಮರ್ಡರ್ ಮಾಡಿದವರು, ಎಲ್ಲ ಪಾತಕಿಗಳೇ ಬಂದಿರ್ತಾರಲ್ಲ. ಅವ್ರ ಮಧ್ಯದಲ್ಲಿ ನಾವು ಹೊಸಬ್ರು ಹೋದಾಗ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಪಳಗ್ಬೇಕಾಗುತ್ತೆ. ಆಮೇಲೆ ಅವ್ರ ವಾತಾವರಣ, ಅವರು ಒಂದು ಮನ್ಸಲ್ಲಿ ಇದು ಏನದು ಪೇಸ್ಕಟ್ಟೆ ಬೇರೆ ಇರುತ್ತೆ. ಅವ್ರ ವಾತಾವರಣನೇ ಬೇರೆ ಇರುತ್ತೆ. ಅವ್ರು ನೋಡೋ ರೂಪನೇ ಬೇರೆ ಇರುತ್ತೆ. ಅದನ್ನೆಲ್ಲ ದಾಟಿ ಹೋಗ್ಬೇಕು ಅಂದ್ರೆ ಮಿನಿಮಮ್ ಒಬ್ಬ ಹೊಸ ಹುಡುಗ, ಯಾವ್ದೋ ಒಂದು ಆರೋಪಿ ಯಾವ್ದೋ ಒಂದು ಇನ್ಸಿಡೆಂಟ್ ಮಾಡಿ ಒಳಗಡೆ ಹೋದಾಗ 1 ತಿಂಗಳು ಅನುಭವಿಸ್ಬೇಕಾಗುತ್ತೆ ಮೇಡಮ್. ಯಾರೇ ಆಗ್ಲಿ, ಅದು ದುಡ್ಡು ಇರೋರಾಗ್ಲಿ, ದುಡ್ಡು ಇಲ್ದೋರಾಗ್ಲಿ, ಜೈಲಿನ ಜೀವನ ತುಂಬಾ ಕಷ್ಟ ಮೇಡಮ್. ಇನ್ನು ಮೊದಲಿನ ದಿನಗಳಲ್ಲಿ, ಅಂದ್ರೆ ಅಂದಿನ ಟೈಮ್ ಅಲ್ಲಿ ಜೈಲು ಅಂದ್ರೆ ಒಂದು ಬೇರೆ ರೀತಿಯಾದಂತಹ ವಾತಾವರಣ ಇತ್ತು. ಇವಾಗೆಲ್ಲ ಕೂಡ ಅಷ್ಟೇ ತುಂಬಾ ಬದಲಾಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಯಾಕಂದ್ರೆ
ಹ. ಆಗಿನ ದಿನಗಳಲ್ಲಿ ಜೈಲು ಅಂತ ಅಂದ್ರೆ ಈ ಮೀಡಿಯಾಗಳು ಜಾಸ್ತಿ ಇರಲಿಲ್ಲ ಮೇಡಮ್. ನಾವು ನೋಡ್ದಂಗೆ ಒಂದ್ 4-5 ಚಾನೆಲ್ಗಳು ಇರ್ತಿದ್ವು. ಇವತ್ತು ಯೂಟ್ಯೂಬ್ ಚಾನೆಲ್ಗಳು, ನಮ್ಮ ಮೊಬೈಲ್ಗಳಲ್ಲೇ 100 ಚಾನೆಲ್ಗಳು ಬರ್ತಾ ಇದಾವೆ. ಅಂದ್ರೆ ಹೊರಗಿನ ಪ್ರಪಂಚನ ಜನ ತುಂಬಾ ಅರ್ಥ ಮಾಡ್ಕೊಬಿಡ್ತಾರೆ, ಜೈಲ್ ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಇವತ್ತಿನ ದಿನಗಳಲ್ಲಿ ಯಾರು ಒಳಗಡೆ ಹೋಗ್ಬಿಟ್ಟು ಆ, ಕಷ್ಟಪಡಕ್ ಇಷ್ಟಪಡಲ್ಲ ಮೇಡಮ್, ಹೊರಗಡೆ ಬರಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಯಾವ್ದೋ ಒಂದು ಪ್ರಕರಣಗಳಲ್ಲಿ ಶಿಕ್ಷೆ ಆಗೋಗ್ಬಿಟ್ಟಿರುತ್ತೆ, ಅನುಭವಿಸ್ಬಿಟ್ಟಿರ್ತಾರೆ ಯಾವ್ದೋ ಒಂದು ಕೇಸ್ಗಳಲ್ಲಿ. ಇಲ್ಲ ನನ್ ಮುಂದೆ ಹೊರಗಡೆ ಹೋಗಿ ಒಳ್ಳೆ ರೀತಿ ಜೀವನ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಆಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ, ಅಂದ್ರೆ ಆಗಿನ ಜೈಲಿಗೂ ಇವಾಗಿನ ಜೈಲಿಗೂ ಇಷ್ಟೇ ವ್ಯತ್ಯಾಸ ಮೇಡಮ್. ಆಗಿನ ಜೈಲು ಅಂತ ಅಂದ್ರೆ ಇರೋದ್ರಾಗೆ ಇವರೇ ರೌಡಿ, ಇವರೇ ಕಳ್ತನ ಮಾಡವನೆ, ಇವನಿಗೆ ಶಿಕ್ಷೆ ಆಗಿದೆ, ಇವನೇ ಈ ಒಂದು 10 ವರ್ಷ ಜೈಲು ಹೊಡೆದವನೆ ಅಂತ ಬಿಂಬಿಸ್ತಾ ಇದ್ರು ನೀವು. ಇವತ್ತು ಹಂಗಿಲ್ಲ ಮೇಡಮ್. ಇವತ್ತು ಪ್ರತಿಯೊಂದು ಪ್ರಕರಣಗಳಲ್ಲೂ ಜೈಲ್ ನೋಡ್ರಿ, ಯಾರು ನೋಡಿದ್ರಿ ಅವ್ನ್ಗೆ ಹಾಕಿದ್ದಾರೆ ಜೈಲ್ಗೆ, ಇವ್ನ್ಗೆ 10 ದಿನ ಹಾಕೋರೆ, 15 ದಿನ ಹಾಕೋರೆ, ಅವ್ನ್ಗೆ ಏನೋ ಒಂದು ಕೇಸ್ ಮೇಲೆ ಜೈಲ್ಗೆ ಹಾಕಿದ್ದಾರೆ ಅಂತ ಜನ ನೋಡ್ತಿರ್ತಾರೆ. ಆ ಕಾಮನ್ ಆಗೋಗ್ಬಿಟ್ಟಿದೆ. ಅಂದ್ರೆ ಒಳಗಡೆ ಹೋಗಿ ಹೊರಗಡೆ ಬಂದವ್ರಿಗೆ ಮಾತ್ರ ಜೈಲಿನ ಬಗ್ಗೆ ತುಂಬಾ ಭಯ ಹುಟ್ಟುತ್ತೆ ಮೇಡಮ್. ಅದು ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ. ಬಟ್ ಈಗಿನ ಜೈಲು ಏನಂತ ಅಂದ್ರೆ ಯಾರು ಅಷ್ಟು ಕೇರ್ ತಗೊಳಲ್ಲ. ಹೊರಗಡೆ ಹೋದ್ರೆ ಹೊಡಿಯೋದು ಗಿಡಿಯೋದೆಲ್ಲ ಮಾಡ್ತಿದ್ರು ಆವಾಗ. ಇದು ಯಾವ್ದೋ ಒಂದು ಮೀಡಿಯಾದವ್ರು ಕೇಳಿದ್ರು, ತಲೆ ಮೇಲೆ ಹೊಡೆಯೋದು. ಆಮೇಲೆ ಇವಾಗೂ ಇದೆ ಮೇಡಮ್, ಹುಡುಗಿ ಕೇಸು, ರೇಪ್ ಅಂಡ್ ಮರ್ಡರ್ ಕೇಸ್ ಮಾಡಿದವ್ರಿಗೆ, ಕಳ್ತನ ಮಾಡಿದವ್ರಿಗೆ ಹೊಡಿತಾರೆ ಜನರಲ್ ಆಗಿ. ಅವ್ರು ಎಷ್ಟು ದಿನ ಅಂತ ಹೊಡಿತಾರೆ? ಒಂದು 4-5 ದಿನ ಮಾಮೂಲಿ. ಅಲ್ಲಿ ಬುದ್ಧಿವಾದ ಹೇಳೋರು ಇರ್ತಾರೆ, ಹಿಂಗ್ ಮಾಡ್ಬಾರ್ದಾಗಿತ್ತು, ನೀನು ಒಳ್ಳೆ ರೀತಿಲಿ ಬರ್ಬೇಕಾಗಿತ್ತು, ಯಾಕೆ ಮಾಡ್ದೆ, ಅನ್ಭವಿಸ್ತೀಯಾ, ಸರಿ ನಾಳೆ ಇಲ್ಲ ನಾಡಿದ್ದು ಬೇಲ್ ಆಗುತ್ತೆ, ಅಕಸ್ಮಾತ್ ನೀನ್ ಕೇಸೇ ಬಿದ್ದೋಗುತ್ತೆ, ಹೊರಗಡೆ ಹೋಗಿ ಆದ್ರೂ ಚೆನ್ನಾಗಾಗು, ಒಳ್ಳೆಯವನಾಗು, ಇನ್ನೊಂದ್ಸಲಿ ಈ ಕಡೆ ತಲೆ ಹಾಕಿ ಮಳಬೇಡ ಅಂತಾರೆ. ಆ ರೀತಿ ಬುದ್ಧಿವಾದ ಹೇಳೋರು ಇದ್ದಾರೆ ಮೇಡಮ್ ಜೈಲಲ್ಲಿ ಇವಾಗ. ಈಗ ಮದ್ಯವ್ಯಸನ ಅದೆಲ್ಲ ಇರುತ್ತಾ ಜೈಲಿನಲ್ಲಿ, ಹೇಗಿರುತ್ತೆ? ಅಥವಾ ಅವೆಲ್ಲ ಪ್ರೊವೈಡ್ ಮಾಡ್ತಾರಾ, ಹೇಗಿರುತ್ತೆ ಅನ್ನುವಂಥದ್ದು? ಯಾಕಂದ್ರೆ ಕೆಲವೊಂದು ಮಾಹಿತಿಗಳ ಕೇಳಿದ ಪ್ರಕಾರ ನಾವು ಅಲ್ಲಿ ಎಲ್ಲಾನು ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು. ಈಗ ಬೀಡಿ ಸಿಗರೇಟ್ ಇರ್ಬೋದು, ಅಥವಾ ಈ ತರದ ವಿಚಾರಗಳಿಗೆ ಬಂದಾಗ ಅದ್ರ ಬಗ್ಗೆ ಏನ್ ಹೇಳ್ತಿರ ತಾವು? ಇರುತ್ತಾ ಅದು ಹೇಗೆ ಮೇಡಮ್? ಡ್ರಿಂಕು ಅಂತಂದ್ರೆ ಡ್ರಿಂಕ್ ಏನೋ ನಾವು ಕಣ್ಣಾರ ನೋಡಿಲ್ಲ ಮೇಡಮ್. ಅದು ಒಂದೊಂದು ವರ್ಷ 2 ವರ್ಷ ಜೈಲು ಹೊಡೆದವ್ರಿಗೆ ಏನೋ ಗೊತ್ತಿರುತ್ತೇನೋ ಗೊತ್ತಿಲ್ಲ. ಬಟ್ ನಾವು ನೋಡ್ದಂಗೆ ಸಿಗರೇಟು, ಗಾಂಜಾ ಎಲ್ಲ ಸಿಗ್ತಾ ಇತ್ತು ಬಳ್ಳಾರಿ ಜೈಲಲ್ಲಿ. ನಿಮಗೆ ಗೊತ್ತಿರೋ ಮಟ್ಟಿಗೆ ಸಿಗರೇಟು, ಆಮೇಲೆ ಟಿಫನ್ನು, ಬೀಡಿ ಎಲ್ಲ ಸಿಗುತ್ತೆ. ಬಟ್ ಯಾರಿಗೂ ನೆಮ್ಮದಿ ಇರಲ್ಲ ಮೇಡಮ್ ಜೈಲಲ್ಲಿ. ಯಾಕಂದ್ರೆ ಹೊರಗಿನ ಪ್ರಪಂಚದಲ್ಲಿ ಇರೋ ನೆಮ್ಮದಿ ಒಳಗಡೆ ಸಿಗಲ್ಲ. ಇವಾಗ ನಾವು ಅನ್ಬಿಡ್ತೀವಿ, ಒಂದು ಬೀಡಿ ಹೊಡಿಬೇಕಂದ್ರೆ ಟೆನ್ಷನ್ಗೆ ಹೊಡಿಬೇಕು ಅವರು. ಆ ಬೀಡಿ ಹೊಡೆದಾದ್ಮೇಲೆನೂ ಅವ್ನು ಒಳಗಡೆ ಕಾಡ್ತಾ ಇರುತ್ತೆ, ನಾನು ಜೈಲಲ್ಲಿ ಇದ್ದೀನಿ, ನಮ್ಮ ತಾಯಿ ನೋಡ್ಬೇಕು, ನಮ್ಮ ತಂಗಿ ನೋಡ್ಬೇಕು, ನಮ್ಮ ಮನೆ ನೋಡ್ಬೇಕು, ನಾನು ಒಳ್ಳೆನಾಗಬೇಕು ಅನ್ನೋದು ಕಾಡ್ತಾ ಇದ್ದಾಗ ಅವ್ನಿಗೆ ಏನೇ ಫೆಸಿಲಿಟಿ ಸಿಕ್ಕಿದ್ರು ವೇಸ್ಟೇ ಮೇಡಮ್. ಜೈಲ್ ಒಳಗಡೆ ಅಕಸ್ಮಾತ್ ಏನೋ ಒಂದು ಸಿಗರೇಟ್ ಸಿಕ್ತು, ಸಿಗರೇಟ್ ಹೊಡೆದ್ರು ಅವ್ನಿಗೆ ಆ ಚಿಂತೆ ಅನ್ನೋದು ಕಾಡ್ತಾ ಇರುತ್ತಲ್ವಾ. ಆ ಹೊರಗಿನ ನೆಮ್ಮದಿನೇ ಬೇರೆ, ಒಳಗಿನ ನೆಮ್ಮದಿನೇ ಬೇರೆ ಮೇಡಮ್. ಕೆಲವರು ಮಾತ್ರ ಏನು ಮಾಡಕ್ಕಾಗಲ್ಲ, ನನಗೆ ಆ ಟೆನ್ಷನ್ಗೆ ಬೀಡಿ ಬೇಕು ಅನ್ನೋರು ಬೀಡಿ ಇಲ್ದವ್ರು ಹುಚ್ಚರಾಗಿ ಹೋಗ್ತಾರೆ. ಕೆಲವರು ಬೀಡಿ ಕೊಡ್ಲಿಲ್ಲ ಅಂದ್ರು, ಆಮೇಲೆ ಈ ತಂಬಾಕು ಅಂತೀವಲ್ಲ, ಏನದು ಗುಟ್ಕಾ ಅಂತೀವಲ್ಲ, ಆ ಗುಟ್ಕಾ ಇಲ್ದೋನು ಹುಚ್ಚರಾಗಿ ಹೋಗ್ಬಿಡ್ತಾರೆ. ಆಮೇಲೆ ಅಡಿಕ್ಟ್ ಆಗೋಗ್ಬಿಟ್ಟಿರ್ತಾರೆ ಒಳಗಡೆ. ಯಾವ್ದು ಗಾಂಜಾ, ಅವ್ರಿಗೆ ಗಾಂಜಾ ಬೇಕೇ ಬೇಕು. ಅದು ಹೆಂಗೆ ಸಪ್ಲೈ ಆಗುತ್ತೋ ನಮ್ಗಂತೂ ಗೊತ್ತಿಲ್ಲ. ಬಟ್ ನಾವು ಅದಕ್ಕೆ ಯಾವತ್ತೂ ನಾವು ಜೋತ್ ಬೀಳಲಿಲ್ಲ. ಏನೋ ಫ್ರೀ ಇರೋ ಟೈಮಲ್ಲಿ ಏನೋ ಒಂದು ಬೀಡಿ ಹೊಡಿತಿದ್ವಿ. ಯಾಕಂದ್ರೆ ಬೀಡಿ ಹೊಡೆದ್ರೆ ನಮ್ಗೆ ಗೊತ್ತಾಗುತ್ತಲ್ಲ ನಿಮ್ಗೆ ಡೀಟೇಲ್ಸ್ ಹೇಳಕ್ಕೆ ಬೀಡಿ ಸಿಗ್ತಾ ಇದೆ ಅಂತ. ಜೈಲಲ್ಲಿ ಸಣ್ಣ ಪುಟ್ಟ ಸಿಗುತ್ತೆ ಮೇಡಮ್, ದೊಡ್ಡದೆಲ್ಲ ಏನು ಸಿಗಲ್ಲ ಮೇಡಮ್. ಸುಮ್ಮನೆ ಆಗು ಹೋಗ್ಗಳು ಹೇಳ್ತಾರೆ ಅಷ್ಟೇ, ಡ್ರಿಂಕ್ಸ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ. ಜನರಲ್ ಆಗಿ ಸಿಗರೇಟ್ ಸಿಗುತ್ತೆ, ಅದು ಕೆಲವು ಟೈಮಲ್ಲಿ ಬಂದಾಗ್ಬಿಡುತ್ತೆ ಮೇಡಮ್. ಅಧಿಕಾರಿಗಳು ಬಂದಾಗ, ಮತ್ತೆ ನ್ಯಾಯಾಧೀಶರು ಬಂದಾಗ, ಬಟ್ ಸ್ಟ್ರಿಕ್ಟ್ ಆದಾಗ, ಹೊರಗಿನ ಪ್ರಪಂಚಕ್ಕೆ ಮೀಡಿಯಾ ಮುಖಾಂತರ ಎಲ್ಲ ಗೊತ್ತಾದಾಗ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ರೆ ಬಂದಾಗ್ಬಿಡುತ್ತೆ ಮೇಡಮ್ ಅದು. ಇನ್ನು ಒಂದು ಮಟ್ಟಿಗೆ ಈಗ ಒಂದ್ ಸ್ವಲ್ಪ ಹಣಕಾಸು ಇರೋರು, ಅಥವಾ ಒಂದಿಷ್ಟು ದುಡ್ಡಿರೋರು, ಅವ್ರಿಗೆ ಒಂದು ರೀತಿಯಾದಂತಹ ಲೈಫ್ ಸಿಗ್ಬಹುದು. ಅಥವಾ ಸ್ವಲ್ಪ ಏನೋ ಬಡತನದಲ್ಲಿ ಇರೋರಿಗೆ ಅವ್ರಿಗೆ ಒಂದ್ ಸ್ವಲ್ಪ ಕಷ್ಟ ಇದೆ ಅಲ್ಲಿ ಜೈಲಿನೊಳಗೆ ಬದುಕೋದು ಅಂತ ಹೇಳ್ತಾರೆ. ಇದಕ್ಕೆ ತಾವೇನ್ ಹೇಳ್ತೀರಾ? ಹೌದು ಮೇಡಮ್, ದುಡ್ಡಿರೋರು ಸ್ವಲ್ಪ ಜಾಲಿಯಾಗಿ ಇರ್ತಾರೆ, ಆದ್ರೂ ಆ ಜಾಲಿ ಕೊನೆಯವರೆಗೂ ಇರಲ್ಲ. ಇವಾಗ ನೋಡಿ, ರೌಡಿ ಶೀಟ್ರುಗಳಂತ ನಾವು ಕೇಳಿರ್ತೀವಿ. ನಮ್ಮ ಬಳ್ಳಾರಿ ಜೈಲಲ್ಲಿ ಬಂದ್ಬಿಟ್ಟು ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕದಿಂದ ಎಲ್ಲಾ ಕಡೆ ತಂದು ಹಾಕಿರ್ತಾರೆ. ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಬಿಜಾಪುರ ಇರ್ಬೋದು, ಬೆಂಗಳೂರಿಂದ ತುಂಬಾ ಜನ ಮರ್ಡರ್ ಮಾಡಿದವರು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, 10 ವರ್ಷ ಜೈಲು ಹೊಡಿತಾ ಇದ್ದಾರೆ. ಅವ್ರು ಕೆಲವ್ರ ಹತ್ರ ದುಡ್ಡಿರುತ್ತೆ ಮೇಡಮ್. ದುಡ್ಡಿರೋರು ಎಷ್ಟು ದಿನ ಅಂತ ನೆಮ್ಮದಿಗಿರ್ತಾರೆ ಹೇಳಿ. ಬಟ್ ದುಡ್ಡಿರೋರು ಆಸೆ ಪಡೋದು ಬೇಲ್ಗೋಸ್ಕರನೇ, ಹೊರಗಡೆ ಬರಲೇಬೇಕು ಅಂತ. ದುಡ್ಡಿದೆ ಅಂದಿದ ತಕ್ಷಣ ಅವ್ರೇನು ಹೊರಗಡೆ ಇರೋ ಜೀವನನ ಅವ್ರು ಖುಷಿ ಪಡಕ್ಕಾಗಲ್ಲ. ಅವ್ರು ಜೈಲಲ್ಲಿ ಇದ್ದೆ ಅಂತಾನೆ ಖುಷಿ ಪಡ್ಬೇಕಾಗುತ್ತೆ. ಆದ್ರೂ ಒಂದಿನ ಇಲ್ಲ ಒಂದಿನ ಅವ್ರಿಗೆ ಕಾಡ್ತಾ ಇರುತ್ತೆ ಮೇಡಮ್, ನನ್ನ ಹತ್ರ ದುಡ್ಡಿದ್ರು ಏನೋ ಮಾಡಕ್ ಆಯ್ತಲ್ವಲ್ಲ, ನಾನು ತಪ್ಪು ಮಾಡಬಾರ್ದು, ಒಂದಿನ ಹೊರಗಡೆ ಹೋಗ್ಬೇಕು ಅಂತ. ಆನ್ ದ ಸ್ಪಾಟ್ ಆ ಒಂದಿನ 2 ದಿನ ಹಬ್ಬ ಅಂದ್ರೆ 1 ವಾರ 1 ತಿಂಗಳು ಅಷ್ಟು ಮಾತ್ರ ಅವರು ಜಾಲಿ ಮಾಡ್ಬೋದು ಅಷ್ಟೇ. ಆ ಜಾಲಿ ಮಾಡಿದ ಬೆನ್ನಿಂದನೂ ಅವ್ರು ನೋವು ಕಾಡ್ತಾ ಇರುತ್ತೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಹೊರಗಡೆ ಹೋಗ್ಲೇಬೇಕು. ದುಡ್ಡುನು ಒಂದೊಂದು ಟೈಮು ಹೊರಗಡೆ ಬರಲ್ಲ ಮೇಡಮ್. ಅಂದ್ರೆ ಏನಾದ್ರೆ ಟೈಮಿಗೆ ಬರಲ್ಲ ದುಡ್ಡಿದೆ. ಇವಾಗ ಪ್ರಜ್ವಲ್ ರೇವಣ್ಣ ಇರ್ಬೋದು, ಕೆಲವರು ರಾಜಕಾರಣಿಗಳಿರ್ಬೋದು, ದುಡ್ಡಿದೆ ಅವ್ರ ಹತ್ರ, ಆದ್ರೂ ಜೈಲ್ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಬರ್ಬೋದಾಗಿತ್ತಲ್ಲ,
ಹಾಗಾಗಿ ಕಾನೂನು ಸ್ಟ್ರಾಂಗ್ ಇದೆ ಮೇಡಮ್, ಪೊಲೀಸ್ ಇಲಾಖೆನೂ ಸ್ಟ್ರಾಂಗ್ ಇದೆ. ಯಾರೇ ಒಂದು ಅಪರಾಧ ಮಾಡಕ್ ಮುಂಚೆ ತುಂಬಾ ಸಲ ಯೋಚನೆ ಮಾಡ್ಬೇಕು ಮೇಡಮ್. ದುಡ್ಡು ತಾಂಡವ ಆಡಿದ್ರು ತುಂಬಾ ಕಷ್ಟ ಮೇಡಮ್ ಜೈಲಲ್ಲಿ. ನಾನು ಒಳಗಡೆ ಇದ್ದೀನಿ ಅನ್ನೋದು ನೋವು ಕಾಡ್ತಾ ಇರುತ್ತೆ. ಅವ್ರು ಏನೇ ಚಿಕನ್ ಬಿರಿಯಾನಿ ತಿನ್ಬೋದು, ನೀವು ಹೇಳ್ದಂಗೆ ಡ್ರಿಂಕ್ಸ್ ತಗೋಬಹುದು, ಆದ್ರೂ ನಾ ಹೊರಗಡೆ ನೆಮ್ಮದಿ ಕೊಡಲ್ವಲ್ಲ ಮೇಡಮ್. ಜೈಲ್ ಒಳಗಡೆ ಕಾಡ್ತಾ ಇರುತ್ತೆ. ಅವ್ನು ಎಷ್ಟೇ ದಪ್ಪ ಆದ್ರೂ ವೀಕ್ ಆಗೇ ಆಗ್ತಾನೆ, ಮಾನಸಿಕವಾಗಿ ಕುಗ್ಬಿಡ್ತಾನೆ ಜೈಲ್ ಒಳಗಡೆ. ಅದು ಯಾರಿಗೂ ಹೇಳ್ಕೊಳಲ್ಲ ಮೇಡಮ್. ಅದು ಕೋಟೆ ಕಟ್ಟಿರೋರು ಇರ್ಬೋದು, ಕೋಟಿ ಇರೋರು ಇರ್ಬೋದು, ಸೆಲೆಬ್ರಿಟಿ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎನಿವನ್ ಸಿನಿಮಾ ನಟರು ಇರ್ಬೋದು, ತುಂಬಾ ಜನ. ಜೈಲು ಅನ್ನೋ ಒಂದು ಪದ ಭಯಂಕರ ಪವರ್ ಇದೆ ಮೇಡಮ್. ಅಲ್ಲಿ ಅಷ್ಟು ಸುಲಭವಾಗಿ ಒಳ್ಳೆಯವರಂತೂ ಇರಕ್ಕಾಗಲ್ಲ. ಆರೋಪಿಗಳು, ಅಪರಾಧ ಹೋಗ್ತವ್ರೆ ಇರೋದು ಮೇಡಮ್. ಅಲ್ಲಿ ಹೋದ್ರೆ ಕೆಲವರು ಮಾತ್ರ ಬದಲಾಗ್ತಾರೆ, ಕೆಲವರು ಬದಲಾಗಲ್ಲ. ಅವ್ರವ್ರ ಹಣೆ ಬರ. ಬದಲಾಗ್ಬೇಕು ಅನ್ನೋದು ಅಲ್ಲಿ ಹುಟ್ಟುತ್ತೆ. ಹೌದಲ್ಲ, ನಾನು ಜೈಲಲ್ಲಿ ಇದ್ದೀನಿ, ನಾನು ಹೊರಗಡೆ ಹೋದ್ಮೇಲೆ ಬದಲಾಗ್ಬೇಕು ಅನ್ನೋದು ಕೆಲವ್ರದ್ದು. ಇನ್ನೇನು ಪಾಠ ಅಲ್ವಲ್ಲ ವಿಶ್ವವಿದ್ಯಾಲಯನ ಅಲ್ಲ ಅದು. ಒಳ್ಳೆ ರೀತಿ ನಾನು ಕಲಿತೀನಿ ಅಂತ ಅವ್ರವ್ರಿಗೆ ಮನ್ಸಿಗೆ ಹುಡ್ಬೇಕು. ನಾನು ಜೈಲಲ್ಲಿ ಇದ್ದೀನಿ, ಹೊರಗಡೆ ಹೋದ್ಮೇಲೆ ಬದಲಾಗ್ಬೇಕು ಅಂದ್ರೆ ಬದಲಾಗ್ತಾರೆ ಮೇಡಮ್. ಬದಲಾಗ್ಲಿಲ್ಲ ಅಂದ್ರೆ ಅವನ ಕೊನೆಗೆ ಪೊಲೀಸರ ಗುಂಡಿಗೆ ಸಾಯ್ತಾನೆ ಮೇಡಮ್. ಇವಾಗೆ ನೋಡಿ, ಅಬ್ಸರ್ವ್ ಮಾಡಿ, ಒಬ್ಬ ರೌಡಿ ಸೀಟ್ರು ಯಾರೋ ಒಬ್ರು 4-5 ಕೇಸ್ಗಳಿರ್ತವೆ, ಜನರಲ್ ಆಗಿ 5-6 ಕೇಸ್ಗಳಿರ್ತವೆ. ರೌಡಿ ಸೀಟ್ರನ್ನ ಬಂಧಿಸ್ಬೇಕು ಅಂತ ಅಂದ್ರೆ ಅದು ಪೊಲೀಸ್ ಇಲಾಖೆಯವ್ರು ಏನ್ ಮಾಡ್ತಾರೆ ಹೇಳಿ, ಅವ್ನ ಕಾಲಿಗೆ ಗುಂಡೊಡ್ದೆ ಬಂಧನ ಮಾಡ್ತಾರೆ. ಯಾಕೆಲ್ಲಿ ಮಾತು ಕೇಳಲ್ಲ ಅವರು. ಬಟ್ ಪೊಲೀಸರು ಮನ್ಸ್ ಮಾಡಿದ್ರೆ ಅವ್ರನ್ನ ಹಿಡಿಬಹುದು ಜನರಲ್ ಆಗಿ. ಪೊಲೀಸರು ಯಾವ ರೀತಿ ಬೇಕಾರೆ ಇಲ್ಲ, ಅವ್ರು ಒಂದ್ಸಲಿ ಕಾಲಿಗೆ ಗುಂಡೊಡ್ದ್ರೆ ಅವ್ನ ಲೈಫ್ ಲಾಂಗು ಕೇಳ್ತಾನೆ ಆ ಮಾತನ್ನ. ಹಾಗಾಗಿ ಗುಂಡೊಡ್ದೆ ಅವನ್ನ ಬಂಧನ ಮಾಡ್ತಾರೆ. 5-6 ಕೇಸು ಸುಮ್ನೆ ಹಾಕ್ಸ್ಕೊಳಲ್ಲ ಮೇಡಮ್. ಅವ್ನ ಮೇಲೆ ರೌಡಿ ಸೀಟ್ರು ಅಂತಂದ್ರೆ 5-6 ಕೇಸು 7 ಕೇಸ್ ಆದ್ರೇನೆ ರೌಡಿ ಸೀಟ್ರು ತೆಗಿಯೋದು. 1 ಕೇಸು 2 ಕೇಸು 3 ಕೇಸಿಗೆಲ್ಲ ನಾವೇ ಬದಲಾಗಬೇಕು. ಪೊಲೀಸರು ಹೇಳೋಷ್ಟು ಹೇಳ್ತಾರೆ, ಕಾನೂನು ಹೇಳೋಷ್ಟು ಹೇಳುತ್ತೆ, ಸಮಾಜನೂ ತಿದ್ದಷ್ಟೇ. ನಾವು ತಿದ್ದಿಲ್ಲ ಅಂತಂದ್ರೆ ಪೊಲೀಸರಿಂದ ಗುಂಡೊಡ್ಸ್ಕೋಬೇಕು. ಜೈಲಲ್ಲೂ ಅಷ್ಟೇ ಎಷ್ಟೋ ಜನ ನೋಡಿದೀವಿ ಮೇಡಮ್ ನಾವು. ಪಾಪ 2 ಕಾಲು ಇರಲ್ಲ ರೌಡಿ ಸೀಟ್ರುಗಳವರು, ಕುಖ್ಯಾತ ರೌಡಿಗಳ ಸೀಟ್ರುಗಳೇ ಕಾಲೇ ಇರಲ್ಲ ಮೇಡಮ್ ಅವ್ರ ಹತ್ರ. ಅದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಇಲ್ಲಿ, ನಾಳೆ ನಮಗೂ ಈ ರೀತಿ ಮುಂದಿನ ದಿನಗಳಲ್ಲಿ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಬೇಡ, ಯಾರಿಗೋ ಹೊಡೆದಿದ್ದೀವಿ, ಅವಶ್ಯಕತೆ ಏನೋ ಅನಿವಾರ್ಯ ಇತ್ತು, ಬಟ್ ನಾನು ಬದಲಾಗಬೇಕು ಅಂತ ಹೊರಗಡೆ ಬಂದು ಬದಲಾದ್ರೆ ಅವ್ನ ಲೈಫ್ ಕಟ್ಕೋತಾನೆ ಮೇಡಮ್. ಇಲ್ಲ, ನಾನು ಹೊಡೆದಿದ್ದೀನಿ, ನಾನು ಜೈಲಿಗೆ ಹೋಗಿ ಬಂದು ನನ್ನ ಸಾಧನೆ ಮಾಡಬೇಕು ಅಂದ್ರೆ ನಾನು ಅದನ್ನೇ ಮೂವ್ ಮಾಡಬೇಕು, ನಾನು ಯಾರು ಎದುರಾಕೊಂಡ್ರೆ ಅವ್ನು ಹೊಡೆಯಲ್ಲ ಹಂಗಿಂಗೆ ಅಂತಂದ್ರೆ ಯಾವತ್ತಾದ್ರೂ ಒಂದಿನ ಅವನು ಮಣ್ಪಾಳು ಮೇಡಮ್. ಅಂದ್ರೆ ಈಗ ಸ್ಟಾರ್ ನಟ ದರ್ಶನ್, ಸೊ ಈಗ ಆಚೆ ಬಂದ ಮೇಲೆ ಅವ್ರಿಗೆ ಏನೆಲ್ಲ ಕಷ್ಟಗಳು ಕಾಡಬಹುದು ಅನ್ನುವಂಥದ್ದು, ಇದರಿಂದ ಅವರಿಗೆ ಬರೀ ನಾವು ಪಾಸಿಟಿವ್ ಅಷ್ಟೇ ಯೋಚನೆ ಮಾಡಬಾರ್ದು, ನೆಗೆಟಿವ್ ಏನಿರುತ್ತೆ ಅನ್ನುವಂಥದ್ದು ನೀವು ಹೇಳೋ ಪ್ರಕಾರ. ಇವಾಗ ಜಾಸ್ತಿ ನಾವು ಖುಷಿ ಪಡಂಗಿಲ್ಲ ಮೇಡಮ್. ಬೇಲ್ ಸಿಕ್ಕಿದೆ ಅಂದ್ರೆ ಅದು ಒಂದು 100 30% ಮಾತ್ರ ಖುಷಿ ಅಷ್ಟೇ. 70% ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಯಾಕಂದ್ರೆ ಕೋರ್ಟು ದೊಡ್ಡ ಪ್ರಕರಣಗಳಿಗೆ ಬೇಲ್ ಕೊಟ್ಟಾಗ ಕಂಡೀಷನ್ ಹಾಕ್ತಾರೆ, ಆ ಏರಿಯಾಗೆ ಹೋಗಂಗಿಲ್ಲ, ಬೇರೆ ದೇಶಕ್ಕೆ ಹೋಗಂಗಿಲ್ಲ, ಆಮೇಲೆ ಸಾಕ್ಷಿ ನಾಶ ಮಾಡಂಗಿಲ್ಲ, ಆಮೇಲೆ ಅವ್ರನ್ನ ಮಾತಾಡ್ಸಂಗಿಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ಒಂದು ಚೌಕಟ್ಟು ಹಾಕ್ತಾರೆ ಮೇಡಮ್. ಆ ಚೌಕಟ್ಟನ್ನೆಲ್ಲ ಅವ್ರು ಫಾಲೋ ಮಾಡ್ಬೇಕಾಗುತ್ತೆ. ಬೇಲ್ ಸಿಕ್ಕಿದ ತಕ್ಷಣ ಖುಷಿಯಾಗಿರಂಗಿಲ್ಲ. ಯಾಕಂದ್ರೆ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಮತ್ತೆ ಕಾನೂನು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಏನೆಲ್ಲ ಮಾಡ್ತಾ ಇರ್ತಾರೆ, ಏನ್ ಮಾಡ್ತಾ ಇಲ್ಲ ಇವರು ಅಂತ. ಈಗ ಆವಾಗಿನ್ಗಿಂತ ತುಂಬಾ ಕಷ್ಟ ಬೇಲ್ ಸಿಕ್ಕಿದ್ಮೇಲೆ ಮೇಡಮ್ ನಮ್ಮ ಪ್ರಕಾರವಾಗಿ. ಆ ಒಂದು ವಿಚಾರದಲ್ಲಿ ಕೆಲವ್ರು ಏನಂದ್ಕೋತಾರೆ, ಕೇಸ್ನ ಹೊಡ್ಕೊಂಡ್ ಬಂದ್ಬಿಡ್ತೀವಿ ಅಂತಾರೆ, ಕೇಸ್ನ ಫಿನಿಶಿಂಗ್ ಮಾಡ್ಕೊಂಡ್ ಬರ್ತೀವಿ ಅಂತಂದ್ರೆ ಜೈಲಲ್ಲೇ ಇದ್ದು ಅದು ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗೋದು, ಫಿನಿಶ್ ಮಾಡ್ಕೊಂಡ್ ಬಂದ್ಬಿಟ್ರೆ ಅವ್ರಿಗೆ ಒಂದು ಅದೇನಂತಾರೆ, ಅದು ಮುಗ್ದೋಯ್ತು ಮೇಡಮ್. ಅದು ದರಿದ್ರನೇ ಅನ್ಬೇಕಾಗುತ್ತೆ, ದರಿದ್ರನೇ ಮುಗ್ದೋಯ್ತು ಅಂತ. ಕೋರ್ಟು ಕಚೇರಿ ಇದೆಲ್ಲ ಮುಗ್ದೋಯ್ತು ಅಂತ ಖುಷಿ ಪಡ್ತಾರೆ ಕೆಲವರು ಅನಿವಾರ್ಯವಾಗಿ ನಾನು ಬೇಲ್ ತಗೊಂಡು ಇನ್ನೂ ಕೆಲಸಗಳಿದಾವೆ, ನಾನು ಒಳ್ಳೆ ರೀತಿಲಿ ಬದುಕ್ತೀನಿ, ಏನೋ ದೇವ್ರಿದ್ದಾನೆ, 3 ವರ್ಷ ಅವ್ರಿಗೆ ಏನಕ್ಕೆ ಬೀಳ್ಬೇಕು ಅಂದ್ಬಿಟ್ಟು ಬೇಲ್ಗೆ ಅಪ್ಲೈ ಮಾಡ್ತಾರೆ. ಬೇಲಿಂದ ಹೊರಗಡೆ ಬರ್ತಾರೆ. ಈಗ ನಿಜವಾದ ಆಟ ಶುರು ಮೇಡಮ್. ಯಾಕಂದ್ರೆ ಎಷ್ಟೋ ಜನ ಬೇಲ್ ಆದ್ಮೇಲೆ ಖುಷಿಯಾಗಿದ್ದೀವಿ. ಈ ಅಭಿಮಾನಿಗಳು, ದರ್ಶನ್ ಸಾರೇ ಆಗ್ಲಿ, ಅವ್ರ ಕೆಲವು ಅಭಿಮಾನಿಗಳು ಇವಾಗ ಖುಷಿ ಪಡ್ಬೋದು. ಖುಷಿ ಪಡೋದು ಏನು ಇಲ್ಲ ಮೇಡಮ್. ಬೇಲ್ ಸಿಕ್ಕಿದೆ, ಹೊರಗಡೆ ಬರ್ಬೋದು, ಏನೆಲ್ಲ ಮಾಡ್ಬೋದು. ದೇವ್ರಿಗೆ ಕೈ ಮುಗ್ಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಾಸು ದೇವ್ರು ಮೇಡಮ್. ಅವ್ರಿಗೆ ಕೈ ಮುಗಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಬಟ್ ಅವರು ಮುಂದಿನ ದಿನಗಳಲ್ಲಾದ್ರೂ ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡ್ಬೇಕಾಗುತ್ತೆ ಮೇಡಮ್. ಯಾಕಂದ್ರೆ ಕೋರ್ಟು ಕಚೇರಿ ಕೇಸು ಬೇಲು ಅಂದ್ರೆ ತಮಾಷೆ ಆದ ವಿಚಾರನೇ ಅಲ್ಲ. ದುಡ್ಡಿದೆ ಅಂದ ತಕ್ಷಣ ಏನು ಮಾಡಕ್ ಆಗಲ್ಲ ಮೇಡಮ್. ತುಂಬಾ ಕಷ್ಟ ಇದೆ ಸಮಾಜ. ಸೊ ಆಮೇಲೆ ಕರ್ನಾಟಕದ ಜನ ಆಗ್ಲಿ ಮತ್ತೆ ಬೇರೆ ಅದರ್ ಪರ್ಸನ್ ಆಗ್ಲಿ ತುಂಬಾ ನೋಡ್ತಿರ್ತಾರೆ. ಸೆಲೆಬ್ರಿಟಿ ಇವಾಗ ನಾವು ನೀವು ಏನಾದ್ರು ಒಂದು ಕೇಸ್ ಆಯ್ತು ಅಂದ್ರೆ ಯಾರು ನೋಡಲ್ಲ ಮೇಡಮ್. ಒಂದ್ ದೊಡ್ಡ ವ್ಯಕ್ತಿ ಇವಾಗ ರಾಜಕಾರಣಿದಂತಂದ್ರೆ ಅವ್ರು ಬಂಧನ ಆಯ್ತು ಅಂತಂದ್ರೆ 100 ಜನ ಪೊಲೀಸ್ನವ್ರು ಬರ್ತಾರೆ. ಅವಾಗ ಇಡೀ ರಾಜ್ಯದ ಕಣ್ಣು ಅಲ್ಲಿ ಮೇಲೆ ಬೀಳುತ್ತೆ. ಯಾಕೆ ಮಾಡಿದ್ರು? ಅನಿವಾರ್ಯ, ಅದೆಲ್ಲ ಮಾಡಬಾರ್ದು ಅಂತ ಅಂದಾಗ ಏನೋ ಅನಿವಾರ್ಯ ಆಗೋಗ್ಬಿಟ್ಟಿರುತ್ತೆ. ಈಗ ದರ್ಶನ್ ಸಾರು ಮುಂದೆ ಪ್ರತಿಯೊಂದು ಹೆಜ್ಜೆನು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಇವಾಗ ಬೇಲ್ ಸಿಕ್ಕಿದೆ, ಬೇಲ್ ಸಿಕ್ಕಿದ್ಮೇಲೆ ಕೇಸ್ನ ಗೆಲ್ಬೇಕು ಮೇಡಮ್. ಇವಾಗ ಕೇಸ್ ಗೆಲ್ಲೋದು ಮುಂದೆ ಅವ್ರದ್ದು ಒಂದು ಇದು ಪಾಯಿಂಟ್. ಅದು
ಅಲ್ಲಿದೆ ಮೇಡಮ್ ಆಟ ಇವಾಗ. ಆಮೇಲೆ ಎಷ್ಟು ಎಷ್ಟು ಸಮಯ ತಗೊಳ್ಬಹುದು? ಯಾಕಂತಂದ್ರೆ ಇದು ಬೇಲ್ ಅಂತ ಬಂದ್ರೆ ಓಕೆ ಒಂದ್ಸಲ ರಿಲ್ಯಾಕ್ಸ್ ಆಗ್ತೀವಿ ನಾವು, ಬೇಲ್ ಸಿಗ್ಬಿಡ್ತು ಅಂತ, ಅದಾದ್ಮೇಲೆ ಇದು ಲೈಫ್ ಲಾಂಗ್ ತನಕ ಕಾಡುತ್ತಾ ಅಥವಾ ಹೇಗಿರುತ್ತೆ ಮುಂದಿನ ದಿನಗಳು ಅಂತ ಅವ್ರಿಗೆ ಅದೇ madam, ಕಷ್ಟ ಆಗ್ಬಹುದಾ? ಅದೇ ಮೇಡಮ್, ನಮಗೂ ಗೊತ್ತಿಲ್ಲ. ನಾವು ಬೇಲ್ ತಗೊಂಡು ಹೊರಗಡೆ ಬಂದಾಗ ಏನು ಅನ್ಸಿಲ್ಲ. ಬೇಲ್ಗುನು ಮತ್ತೆ ಕೇಸ್ಗೂ ತುಂಬಾ ವ್ಯತ್ಯಾಸ ಇದೆ. ಬೇಲ್ ಆದ್ಮೇಲೆ ಕೋರ್ಟ್ಗೆ ಅಲೆಯೋದಿರುತ್ತಲ್ಲ ಮೇಡಮ್, ಅದು ನಿಜವಾದ ನರಕ ಯಾತನೆ. ಲಾಯರ್ಗಳು ಟೈಮ್ ಸರಿಯಾಗಿ ಹೇಳ್ತಾರೆ, ಬಟ್ ಸೆಲೆಬ್ರಿಟಿಗಳಿಗೆ ಏನಿಲ್ಲ ಮೇಡಮ್, ದುಡ್ಡು ಕೊಟ್ಬಿಟ್ಟು ಏನೋ ಒಂದು ಪ್ಲಾನ್ ಮಾಡ್ತಾರೆ. ಅದೊಂದು ಪ್ರೊಸೀಜರ್ ಇರುತ್ತೆ, ಈ ಟೈಮ್ಗೆ ನೀನು ಬರಬೇಕು, ಈ ಡೇಟ್ಗೆ ಬರಬೇಕು ಅಂತ. ಕೆಲವು ಲಾಯರ್ಗಳು ಏನು ಹೇಳಲ್ಲ ಮೇಡಮ್. ಅವರು ಲಾಯರ್ಗಳಂತಂದ್ರೆ ನಾವು ಕೇಳಬೇಕಾಗುತ್ತೆ. ಫೋನ್ ಮಾಡಿದ್ರೆ ಈ ಡೇಟಿಗೆ ಹೇಳಿರ್ತಾರೆ, ಇವಾಗ ಈ ತಿಂಗಳು ಹೇಳಿರ್ತಾರೆ, ಇಲ್ಲ ಬರೋ ತಿಂಗಳು ಹೇಳಿರ್ತಾರೆ. ಸುಮ್ಮನೆ ಬಂದು ಹೋಗಿ ಮಖ ತೋರಿಸ್ಬೇಕಾಗುತ್ತೆ. ಅದು ಜಡ್ಜ್ಮೆಂಟ್ ಅಂತ ಇರುತ್ತೆ ಮೇಡಮ್. ಕೊನೆ ಜಡ್ಜ್ಮೆಂಟ್ ಅಂತಂದ್ರೆ ಸಾಕ್ಷಿಗಳು ಬರ್ತಾರಲ್ವಾ, ಆ ಟೈಮಲ್ಲಿ ಆರೋಪಿ ಪಕ್ಕ ಅಲ್ಲಿ ಇರ್ಬೇಕಾಗುತ್ತೆ. ಅದನ್ನೆಲ್ಲ ಹೇಳಲ್ಲ. ಈ ಟೈಮಲ್ಲಿ ಇವ್ರಿಗೆ ಒಂದು 2-3 ಟೈಮ್ಸ್ ಏನು ಹೋಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ. ಆ ಜಡ್ಜ್ಮೆಂಟ್ ಅನ್ನೋ ಟೈಮಲ್ಲಿ ಕೊನೆಗೆ 2-3 ಇಯರ್ಸ್ ಬಿಫೋರ್ ಆಗುತ್ತೆ ಮೇಡಮ್ ಈ ಕೇಸು. ಇವರು ಏನಾದ್ರು ಬೇಗ ನಡೆಸಬೇಕು, ಬೇಗ ಇದ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಲಾಯರ್ ಕೈಯಲ್ಲಿ ಇರುತ್ತೆ. ಇದು ಆ ಮರ್ಡರ್ ಕೇಸ್ ಅಲ್ವಾ ಮೇಡಮ್, ಅದು ಬೇರೆ 17 ಜನದ್ದು ಜವಾಬ್ದಾರಿ ದರ್ಶನ್ ಸರ್ ಮೇಲೆ ಇರುತ್ತೆ, ಮತ್ತೆ ಪವಿತ್ರ ಗೌಡ ಅವ್ರ ಮೇಲೇನೂ ಇದೆ. ಅವ್ರಿಬ್ರು ಇದಕ್ಕೆ ಬುನಾದಿ. 17 ಜನದ್ದು ನೋಡ್ಕೋಬೇಕು, ಮತ್ತೆ ರೇಣುಕಾಸ್ವಾಮಿ ಕುಟುಂಬನೂ ನೋಡ್ಕೋಬೇಕು. ತಮ್ಮ ವೈಯಕ್ತಿಕವಾಗಿ ಅವ್ರ ಜೀವನದ ಬಗ್ಗೆನೂ ಅವ್ರು ಆಲೋಚನೆ ಮಾಡ್ಬೇಕಾಗುತ್ತೆ ಮೇಡಮ್. ತುಂಬಾ ಕಷ್ಟ ಇದೆ ಮುಂದೆ. ಯಾಕಂದ್ರೆ ಮರ್ಡರ್ ಕೇಸು ಅಂತಂದ್ರೆ ಅಷ್ಟು ಈಸಿಯಾಗಿ ತಗೊಳಂಗೆ ಇಲ್ಲ. ಬಟ್ ನಾವ್ ಹೇಳೋದಕ್ಕೂ ಲಾ ಓದಿರೋರು ಅವ್ರು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಅವ್ರು ಇದನ್ನ ಇನ್ನೂ ಹುಟ್ಸಿ ಹೇಳ್ತಾರೆ. ಯಾಕಂದ್ರೆ ಮರ್ಡರ್ ಕೇಸ್ ಎಷ್ಟೋ ಜನ ಮಾಡಿ ನಮ್ಗೆ ಯಾರೋ ಒಬ್ರು ಅಧಿಕಾರಿ ಹೇಳಿದ್ದು, ಮರ್ಡರ್ ಕೇಸು ಅಂದ್ರೆ ಜಾಲಿಗೆ ತಗೋಬಹುದು ಬಾ, ಏನೂ ಆಗಲ್ಲ ಅಂತಂದ್ರು. ತಮಾಷೆ ಅಲ್ಲ. ಮರ್ಡರ್ ಕೇಸು ಅಂತಂದ್ರೆ ಜೀವಾವಧಿ ಶಿಕ್ಷೆನೆ ಬಿದ್ದ್ಬಿಡುತ್ತೆ. ಅದು ಶಿಕ್ಷೆ ಪ್ರಕಟ ಆದ್ಮೇಲೆ ಅದನ್ನ ಅಷ್ಟು ಸಿಲ್ಲಿಯಾಗಿ ತಗೊಳಂಗೆ ಇಲ್ಲ ಮೇಡಮ್. ಅದು ಮುಂದೆ ಅಂದ್ರೆ ಇನ್ನು ಉಳಿದ ಏನು ಕೈದಿಗಳಿದ್ದಾರೆ ಅಥವಾ ಆರೋಪಿಗಳು ಅಂತ ಹೇಳ್ಬೋದು, ಅವ್ರಿಗೆ ಕೂಡ ಎಷ್ಟು ಟೈಮ್ ತಗೊಳುತ್ತೆ? ಅಥವಾ ಇವ್ರಿಗೆ ಬೇಲ್ ಸಿಕ್ಕಿದ ತಕ್ಷಣ ಅವ್ರಿಗೆ ಇನ್ನ ಏನು ಬೇಗನೆ ಆಗ್ಬಿಡುತ್ತಾ? ಅಥವಾ ಎಲ್ಲ ಅವರ ಪ್ರೊಸೀಜರ್ಗಳು ಹೇಗಿರುತ್ತೆ ಅನ್ನುವಂಥದ್ದು ಉಳಿದ ಮೇಡಮ್ ಅವರು ಇವಾಗ ಅಪ್ಲೈ ಮಾಡಿದ್ರೆ ಆಗುತ್ತೆ ಮೇಡಮ್. ಬಟ್ ಉಲ್ಲೇಖ ಏನ್ ಮಾಡಿರ್ತಾರೋ ಚಾರ್ಜ್ ಶೀಟ್ ಅಲ್ಲಿ ಏನು ಉಲ್ಲೇಖ ಮಾಡಿರ್ತಾರೋ ಅದ್ರ ಮೇಲೆ ಬೇಲ್ ಕೊಡ್ತಾರೆ ಮೇಡಮ್. ಈ ವ್ಯಕ್ತಿ ಇವಾಗ ನೋಡಿ 10 ಜನ ಒಂದು ಮರ್ಡರ್ ಕೇಸಲ್ಲಿ 10 ಜನ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ A1 ಆರೋಪಿ, A2 ಆರೋಪಿ, A3 ಆರೋಪಿ, A4 ಆರೋಪಿ, A5 ಆರೋಪಿ, ಇಲ್ಲರಿಗೂ ಮೈನ್ ಪರ್ಸನ್ ಬರ್ತಾರೆ. 6 ಆರೋಪಿ ಏನು ಸಪೋರ್ಟ್ ಮಾಡಿದ್ದಾರೆ, ಇವ್ರಿಗೆಲ್ಲ ಬೇಗ ಸಿಕ್ಬಿಡುತ್ತೆ ಬೇಲು. 7, 8, 9, 10 ಇವ್ರದ್ದು ಏನಿಲ್ಲ, ಅದೊಂದು ಮರ್ಡರ್ ಆಗೋ ಜಾಗದಲ್ಲಿ ಇದ್ರು ಅನ್ನೋದು ಒಂದು ಉಲ್ಲೇಖ ಆಗಿರುತ್ತಲ್ಲ ಮೇಡಮ್ ಚಾರ್ಜ್ ಶೀಟ್ ಅಲ್ಲಿ, ಅವ್ರಿಗೆಲ್ಲ ಬೇಗ ಸಿಗುತ್ತೆ. ಇವ್ರು ಅಪ್ಲೈ ಮಾಡಬೇಕು. ಬಟ್ ಇಲ್ಲಿ A1, A2 ಅಂತ ಆರೋಪಿ ಇರ್ತಾರಲ್ಲ ಮೇಡಮ್, ಅವ್ರದೇ ಮೈನ್ ಆಗುತ್ತೆ. ಕೊನೆಗೆ ಅವ್ರದೇ ಜಾಸ್ತಿ ನಡ್ಕೊಂಡು ಹೋಗುತ್ತೆ. ಚಾರ್ಜ್ ಶೀಟ್ ಅಲ್ಲೂ ಅವ್ರದೇ ಉಲ್ಲೇಖ ಆಗಿರೋದು, ಇವ್ರ ಮುಖಾಂತರನೇ ಆಗಿರೋದು. A1, A2, A3 ಆರೋಪಿ ಅಂತ. A4, A5 ಗೆಲ್ಲ ಈಜಿಗೆ ಸಿಗುತ್ತೆ ಮೇಡಮ್. ಏನ್ ತಾಳ್ಮೆ ಬೇಕಷ್ಟೇ. ಅವ್ರದ್ದೇನು ವರ್ಷಗಳು 2 ವರ್ಷ 3 ವರ್ಷವರೆಗೂ ಎಳ್ಕೊಂಡು ಹೋಗೋ ಪರಿಸ್ಥಿತಿ ಇರಲ್ಲ. ಅವ್ರಿಗೆ ಏನಂತಂದ್ರೆ ಆ ಭಯ ಅನ್ನೋದು ಹುಟ್ಟಿಸ್ಬಿಡ್ತಾರೆ ಜೈಲೊಳಗಡೆ. ನಿಂದು A4 ಆರೋಪಿ ಅಲ್ವಾ ನೀನು, ಈ ಮರ್ಡರ್ ಕೇಸ್ ಅಲ್ವಾ ನೀನು ಅಂದ್ರೆ. ಇಲ್ಲಿ ಏನು ಅಂತಂದ್ರೆ ಈ ಕಾನೂನು ಸ್ವಲ್ಪ ಜೈಲು ಹೊಡೆದವರು ಇದೆಲ್ಲ ತಿಳ್ಕೊಂಡಾದವ್ರಿಗೆ ಇನ್ನೊಬ್ರಿಗೆ ಬುದ್ಧಿವಾದ ಹೇಳ್ತಾರೆ ಮೇಡಮ್. ಇದು ಮರ್ಡರ್ ಕೇಸು, ನಿಂದು ಏನು ಕಳ್ತನ ಕೇಸು, ನಿಂದು ಹುಡುಗಿ ಕೇಸು ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೇಡಮ್. ಅದು ಈ ನಮ್ಮ ಯಡಿಯೂರಪ್ಪನ ಕೇಸಿಗೆಲ್ಲ ಹಾಕಿದ್ರಲ್ವಾ, ಆ ರೀತಿ ಅದು. ಆಮೇಲೆ ಆಫ್ ಮರ್ಡರ್ ಕೇಸು, ಆ ಮರ್ಡರ್ ಕೇಸ್ಗಿಂತ ಆಫ್ ಮರ್ಡರ್ ಕೇಸು ಸ್ವಲ್ಪ ಪವರ್ಫುಲ್ ಮೇಡಮ್. ಯಾಕಂದ್ರೆ ಅವ್ರು ಕೋರ್ಟ್ಗೆ ಹೋಗಿ ಎಷ್ಟೋ ಜನ ಜೈಲಲ್ಲಿ ಇದ್ರು ಇವ್ರು ಕೋರ್ಟ್ಗೆ ಹೋಗಿ ಅಟೆಂಡ್ ಆಗ್ತಿರ್ತಾರೆ. ಇಲ್ಲ ಸರ್ ನನಗೆ ಈ ರೀತಿ ಬಲವಾಗಿ ಹೊಡೆದ. ಮರ್ಡರ್ ಕೇಸ್ ಒಂದ್ ಕಡೆ ಆದ್ರೆ ಆಫ್ ಮರ್ಡರ್ ಕೇಸು ಇನ್ನೂ ಭಿನ್ನವಾಗಿರುತ್ತೆ. ನನಗೆ ಈ ರೀತಿ ಹೊಡೆದ, ಈ ರೀತಿ ಟಾರ್ಚರ್ ಕೊಟ್ಟ, ನನಗೆ ಜಾತಿ ನಿಂದನೆ ಮಾಡ್ದ. ಅವಾಗ ಆಫ್ ಮರ್ಡರ್ ಕೇಸಿಗೆ ತಗೊಳ್ಳಿ 8 ತಿಂಗಳು, 1 ವರ್ಷ, 1.5 ವರ್ಷ ಆದ್ರೂ ಬೇಲ್ ಸಿಗಲ್ಲ. ಬಟ್ ನಾವೇನ್ ಮಾಡ್ಬೇಕು, ನಾವು ಸ್ಟ್ಯಾಂಡರ್ಡ್ ಲಾಯರ್ನ ಇಡಬೇಕಾಗುತ್ತೆ. ಇಲ್ಲ ನಮ್ಮ ಕಕ್ಷಿದಾರ, ನಮ್ಮ ವ್ಯಕ್ತಿ ಎಲ್ಲೂ ಹೋಗಲ್ಲ, ಕೋರ್ಟಿಗೆ ಅಟೆಂಡ್ ಆಗ್ತಾನೆ, ದಯಮಾಡಿ ಬೇಲ್ ಕೊಡಬೇಕು ಅಂತ ಎಲ್ಲ ನಿಂತಿರೋದು ಲಾಯರ್ ಮೇಲೆ. ಸರ್, ಇನ್ನು ಜೈಲು ಅಂತ ಬಂದಾಗ ಒಂದಿಷ್ಟು ಜನ ಜೈಲು ಸೇರಿದ ಬಳಿಕ ಡಿಪ್ರೆಷನ್ಗೆ ಹೋಗ್ತಾರೆ. ಎಲ್ಲರನ್ನ ಕಳ್ಕೊಂಡಿದೀನಿ, ಒಬ್ಬನೇ ಇದೀನಿ ಅನ್ನೋ ಫೀಲ್ ಅಲ್ಲಿ ಹೋಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಈ ತರ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಂದ್ರೆ ಅಲ್ಲಿ ಕಾಯಿಲೆಗಳಿರ್ಬೋದು, ಉಟ್ಕೊಳ್ಳೋದಿರ್ಬೋದು ಕಾಯಿಲೆಗಳು, ಇದ್ರ ಬಗ್ಗೆ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ನೋಡಿದ ಪ್ರಕಾರ ಎಷ್ಟು ಜನ ಈ ರೀತಿಯಾಗಿ ನೋವು ಅನುಭವಿಸ್ತಾ ಇದ್ರು? ಆ ನರಕದ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಜೈಲಲ್ಲಿ ಹೋಗಿದ ತಕ್ಷಣ ಜನರಲ್ ಆಗಿ ಹೋಗ್ತಾರೆ. ಆ ಒಳಗಡೆ ಒಂದು ಭಯ ಉತ್ಪತ್ತಿ ಆಗ್ಬಿಟ್ಟಿರುತ್ತೆ ಮೇಡಮ್. ಯಾರಿಗೇ ಆಗ್ಲಿ ಹೋಗ್ತಾ ಅಲ್ಲಿನ ವಾತಾವರಣನೇ ಬೇರೆ ಆಗ್ಬಿಡುತ್ತೆ. ನಾವು ಹೊರಗಿನ ಪ್ರಪಂಚದಲ್ಲಿ ಬದುಕೋದೇ ಬೇರೆ, ಒಳಗಿನ ಪ್ರಪಂಚ ಅಂತಂದ್ರೆ ಕೆಲವರು ಮಾತ್ರ ಸಪೋರ್ಟ್ ಮಾಡ್ತಾರೆ, ಕೆಲವರು ಮಾನಸಿಕವಾಗಿ ತುಳಿದ್ ಬಿಡ್ತಾರೆ ಮೇಡಮ್. ಅಲ್ಲಿಂದ ಕೆಲವರಿಗೆ ಬೇರೆ ರೀತಿ ಕಾಯಿಲೆಗಳೇ ಉತ್ಪತ್ತಿ ಆಗ್ತವೆ. ಅಲ್ಲಿ ನಾವು ಜ್ವರ ಬರ್ಬೋದು, ಜಾಂಡೀಸ್, ಕ್ಯಾನ್ಸರ್, ಅದು ಇದು ಬರ್ಬೋದು ಜನರಲ್ ಆಗಿ. ಅಲ್ಲಿನ ಕಾಯಿಲೆಗಳಿಗೆ ಹೆಸರಿಡಕ್ ಆಗಲ್ಲ ಮೇಡಮ್. ಮಾನಸಿಕವಾಗಿ ಕುಗ್ಬಿಡ್ತಾರೆ. ಅವ್ರು ಕೇಳೋದೇನು, ಜೈಲಿಂದ ಹೊರಗಡೆ ಹೋಗ್ಬೇಕು, ಇಲ್ಲ ಜೈಲಿಂದ ನಾನು ಬೇಲ್ ತಗೊಂಡು ಹೊರಗಡೆ ಹೋಗ್ಬೇಕು, ನಾನು ಚೆನ್ನಾಗಿರ್ಬೇಕು. ಒಂದೊಂದು ದಿನನೂ ಒಂದೊಂದು ಕ್ಷಣನೂ
ಪಾಠ ಕಲಿಸುತ್ತೆ ಮೇಡಮ್ ಅಲ್ಲಿ ಜೈಲು. ಪರಪ್ಪನಗರ ಜೈಲ್ ಆಗಿರ್ಬೋದು, ಇಂಡಲಾಗ ಜೈಲ್ ಆಗಿರ್ಬೋದು, ನಮ್ಮ ಬಳ್ಳಾರಿ ಜೈಲ್ ಆಗಿರ್ಬೋದು, ಪ್ರತಿಯೊಂದು ಜೈಲಿನ ವಾತಾವರಣ ಇಷ್ಟೇ ಮೇಡಮ್. ಆ ಗೋಡೆಗಳೇ ಪಾಠ ಕಲಿಸುತ್ತೆ. ಇಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಒಳಗಡೆ ಯಾರು ಪಾಠ ಕಲ್ತಿರ್ತಾರೆ ಏನೋ ಗೊತ್ತಿಲ್ಲ, ಅಲ್ಲಿ ನಿಜವಾದ ಬದುಕಿನ ಪಾಠ ಕಲಿಸುತ್ತೆ. ಅದು ಹೊರಗಿನ ಪ್ರಪಂಚ, ಈ ಸಮಾಜ ಎಲ್ಲೂ ಕಲ್ಸ್ಕೊಡಲ್ಲ ಮೇಡಮ್. ಒಂದ್ಸಲಿ ಜೈಲಿಗೆ ಹೋಗಿ ಒಂದು ತಿಂಗಳು 2 ತಿಂಗಳು 3 ತಿಂಗಳು ಜೈಲು ಹೊಡೆದ್ಬಿಟ್ಟು ಬಂದ್ರೆ, ಹೊರಗಡೆ ಬಂದ್ರೆ ನಾನು ಹೆಂಗ್ ಬದುಕ್ಬೇಕು ಅನ್ನೋದು ಕಲ್ತ್ಬಿಡ್ತಾನೆ ಮೇಡಮ್. ಆಮೇಲೆ ಅಲ್ಲಿ ಕಾಯಿಲೆಗಳು ಕೆಲವರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವ ಕಾಯಿಲೆಗಳಂತ ಅದನ್ನ ಡಾಕ್ಟರ್ನು ಕಂಡುಹಿಡಿಯಕ್ ಆಗಲ್ಲ. ಮಾನಸಿಕವಾಗಿ ಕುಗ್ಬಿಡ್ತಾನೆ, ಆಮೇಲೆ ಒಂಟಿ ಆಗ್ಬಿಡ್ತಾನೆ, ಆಮೇಲೆ ಅವನು ಚಟಕ್ಕೆ ದಾಸ ಆಗ್ಲಿಲ್ಲ ಅಂದ್ರೂ ದಾಸ ಆಗೋಗ್ಬಿಡ್ತಾನೆ. ಕಾಫಿ ಇರ್ಬೋದು, ಟೀ ಇರ್ಬೋದು, ಅಲ್ಲಿ ಸಿಗದೆ ಅದು ಮೇಡಮ್ ಏನಿಲ್ಲ. ಕಾಫಿ ಇಲ್ಲ ಸಾರಿ, ಟೀ ಮಾತ್ರ. ಬೀಡಿ ಎಷ್ಟು ದಿನ, ಒಂದು ದಿನಕ್ಕೆ ಎಷ್ಟು ಸಲ ಹೊಡಿಬೋದು. ಆ ರೀತಿ ಒಂದು 20-30 ಬೀಡಿ ಹೊಡ್ಕೊಂಡು ಅವನು ಚಿಂತೆ ಮಾಡ್ತಿರ್ತಾನೆ. ನಮ್ಮ ತಾಯಿನ ಬಿಟ್ಟು ಬಂದೆ, ನಮ್ಮ ಅಣ್ಣನ ಬಿಟ್ಟು ಬಂದೆ, ನಮ್ಮ ತಂದೆನ ಬಿಟ್ಟು ಬಂದೆ, ಆ ರೀತಿ ಎಲ್ಲ ಇದಾಗುತ್ತೆ. ಬಟ್ ಹೇಳ್ಕೋಬೇಕು ಅಂದಾಗ ಅಲ್ಲಿ ಯಾರು ಇರಲ್ಲ ಮೇಡಮ್. ಅಲ್ಲಿ ಗೋಡೆಗಳೇ ಸಿಗುತ್ತೆ. ಆಮೇಲೆ ಆಪೋಸಿಟ್ ಹೇಳ್ಕೊಳ್ಳೋಣ ಅಂತಂದ್ರೆ ಅವನು ಬಯಸೋದು ಅದನ್ನೇ, ನಾನು ಹೊರಗಡೆ ಹೋಗ್ಬೇಕು ಅಂತ. ಇನ್ನೊಬ್ಬನ್ಗೆ ಹೇಳ್ಕೊಳ್ಳೋಣ ಅಂದ್ರೆ ಅವನು ಬಯಸೋದು ಅದನ್ನೇ, ನಾನು ಹೊಡೆದಾಟ ಬಡಿದಾಟಗಳು ಜೈಲಲ್ಲಿ ಆಗಲ್ವಾ? ಅಥವಾ ನೀವು ನೋಡಿದೀರಾ ಆತರ? ನಿಮ್ಗೆ ಎಲ್ಲಾದ್ರೂ ಅನುಭವ ಆಗಿದ್ಯಾ? ಜಗಳ ಅವರೇ ಜಗಳ ಮಾಡ್ಕೊಳ್ಳೋದು ಅಲ್ಲಿರುವಂತಹ ಕೈದಿಗಳೇ, ಈ ತರ ಎಲ್ಲ ಬಂದಾಗ ಮತ್ತೆ ಮೊಬೈಲ್ ಯೂಸ್ ಮಾಡಕ್ಕಿರುತ್ತಾ, ಹೇಗಿರುತ್ತೆ ಅನ್ನುವಂಥದ್ದು? ಮೊಬೈಲ್ ಯೂಸ್ ಮಾಡಕ್ಕೆ ಯಾರಿಗೂ ಅನುಮತಿ ಇಲ್ಲ ಮೇಡಮ್. ಕಳ್ತನದಲ್ಲಿ ಇಟ್ಕೋತಾರೆ ಮೊಬೈಲ್ ಸಿಕ್ಕಿದಾಗ ಅಧಿಕಾರಿಗಳು ಬಂದ್ಬಿಟ್ಟು ಒಂದು 20-30 ಜನ ಪೊಲೀಸ್ನವ್ರು ಬಂದ್ಬಿಟ್ಟು ಬೆಳಗ್ಗೆ 6:30ಗೆ 6 ಗಂಟೆ ಅಂದ್ರೆ ಇನ್ನು ಮಲಗಿರ್ತಾರೆ ಕೈದಿಗಳು, ಅಷ್ಟೊತ್ತಿಗೆ ಬಂದು ರೈಡ್ ಮಾಡ್ತಾರೆ. ಅದು ನಡೀತಾ ಇರುತ್ತೆ. ಅವ್ರಿಗೆ ಇನ್ಫಾರ್ಮೇಶನ್ ಹೋಗ್ಬೇಕಷ್ಟೇ. ಆ ಮೊಬೈಲ್ಗಳು ಹೆಂಗ್ ಬರ್ತವೆ ಅನ್ನೋದು ನಾವು ಇದುವರೆಗೂ ಗೊತ್ತಿಲ್ಲ ಮೇಡಮ್. ಅದು ಯಾರು ತಂದು ಕೊಡ್ತಾರೆ ಏನು ಎತ್ತ ಅಂತ. ಆಮೇಲೆ ಅದೊಂದು ಚರಿತ್ರೆನೇ ಅದು. ಆಮೇಲೆ ಜಗಳಗಳು ತುಂಬಾ ಆಗ್ತವೆ ಮೇಡಮ್, ಅದು ಮಾತ್ರ ಖಂಡಿತ. ನಾವು ಬಳ್ಳಾರಿ ಜೈಲಲ್ಲಿ ನಾವಿದ್ದಾಗ 700 ಜನ ಇದ್ರು ಅಂದ್ಕೊಳ್ಳಿ. ಹಂಗ್ ತಗೊಂಡ್ರೆ ಪರಪ್ಪನಗರ ಜೈಲಲ್ಲಿ 6000 ಜನ ಇದ್ದಾರೆ ಅಂದ್ಕೊಳ್ಳಿ. ಜಗಳ ಆಗಿದ್ರೆ ಅದ್ರದ್ದು ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಜೈಲ್ ಸವಾಸನೆ ಬೇಡ ಅನ್ಸ್ಬಿಡುತ್ತೆ. ಯಾವ ಪೊಲೀಸರು ಬರಲ್ಲ. ಅವ್ರು ಏನಿದ್ರು ಬೆಳಗ್ಗೆ ಒಂದು 8ರಿಂದ ಒಂದು 6 ಗಂಟೆ ಒಳಗಡೆ ಹೊರಗಡೆ ಬಿಡ್ತಾರೆ ಅಂದ್ಕೊಳ್ಳಿ. 6 ಗಂಟೆ ಮೇಲೆ ಮತ್ತೆ ನಾವು ಸೆಲ್ಲು ಒಳಗಡೆ ಹಾಕ್ಬಿಟ್ರೆ ಬೆಳಗ್ಗೆ 6 ಗಂಟೆವರೆಗೂ ನರಕನೇ ಅದು ಮೇಡಮ್. ಆವಾಗ ತುಂಬಾ ಯೋಚನೆ ಮಾಡ್ತಾರೆ, ಒಬ್ಬೊಬ್ಬರೇ ಕುತ್ಕೊಬಿಡ್ತಾರೆ. ಆಮೇಲೆ ಊಟ ಮಾಡಲ್ಲ ಕೆಲವರು. ಅವ್ರ ತಾಯಿ ಬಗ್ಗೆ, ಅವ್ರ ತಂದೆ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಅವ್ರ ಜೀವನದ ಬಗ್ಗೆ. ಮಕ್ಳಿದ್ರೆ ಮಾತ್ರ ಮಕ್ಳ ಬಗ್ಗೆನೇ ತುಂಬಾ ಚಿಂತೆ ಮಾಡ್ತಾರೆ. ಯಾಕೆ ಹೀಗಾಗೋಯ್ತು ಅಂತ, ಏನೋ ಒಂದು ತಪ್ಪು ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಆಮೇಲೆ ಅದಕ್ಕೆ ಪಶ್ಚಾತ್ತಾಪ ತುಂಬಾ ಪಡ್ತಾರೆ. ಆಮೇಲೆ ದುಡ್ಡಿರೋರು ಇಲ್ಲ, ನಾನು ಬೇಲ್ ತಗೊಂಡು ಹೊರಗಡೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅಷ್ಟೊತ್ತಿಗೆ ನೋಡ್ತಿದ್ದಂಗೆ ಯಾರೋ ಒಬ್ಬ 1 ವರ್ಷ ಜೈಲು ಹೊಡೆದಿರ್ತಾನೆ ಮೇಡಮ್. ಅವ್ನು ಇವತ್ತಿಲ್ಲ ನಾಳೆ ಬಿಡುಗಡೆ ಆಗ್ತಾ ಇರುತ್ತೆ. ಅದೆಲ್ಲ ನೋಡ್ತಿದ್ದಾಗ ನನ್ನ ದಿನ ಯಾವುದು ಅಂತ ಯೋಚನೆ ಮಾಡ್ತಾನೆ. ಅವನು ಬಂದು 1 ವಾರ ಆಗಿರ್ತಾನೆ ಅಷ್ಟೇನೆ, 1 ವಾರ 1 ತಿಂಗಳಾಗಿರುತ್ತೆ. ಅವ್ನು 6 ತಿಂಗಳು ಜೈಲು ಹೊಡೆದಿರ್ತಾನೆ, ಇಲ್ಲ ಬೇಲ್ ಸಿಕ್ಕಿರುತ್ತೆ, ಇಲ್ಲ 6 ತಿಂಗಳಾದ್ಮೇಲೆ ಅವನಿಗೆ ಬಿಡುಗಡೆ ಆಗಿರುತ್ತೆ, ಇಲ್ಲ 1 ವರ್ಷವರೆಗೂ ಗುಂಡಾ ಕಾಯ್ದೆ ಅಡಿ ಹಾಕಿರ್ದಾಗ 1 ವರ್ಷ ಅವ್ನ ಜೈಲು, ಅವನಿಗೆ ಬೇಲೆ ಇಲ್ಲ. ಅವರೆಲ್ಲ ನೋಡ್ತಿದ್ದಂಗೆ ಜನವರಿ 22ನೇ ತಾರೀಕು ಅವನಿಗೆ ಬಿಡುಗಡೆ, ಫೆಬ್ರವರಿ 1ನೇ ತಾರೀಕು ಇವನಿಗೆ ಬಿಡುಗಡೆ ಅಂದಾಗ ಇವ್ರು ಯೋಚನೆ ಮಾಡೋದು ಒಂದೇ, ನಾನು ಹೊರಗಡೆ ಹೋಗ್ಬೇಕು ಅಂತ. ಜೈಲು ನಾವ್ ಅಂದ್ಕೊಂಡಂಗೆ ಅಷ್ಟು ಸುಲಭ ಇಲ್ಲ ಮೇಡಮ್. ಎಲ್ಲ ಸಿಗುತ್ತೆ ಅಂದ್ಕೊಳ್ಳಿ. ಮೀಡಿಯಾದವ್ರಿಗೆಲ್ಲ ಗೊತ್ತಿರೋ ವಿಚಾರ, ಬಿರಿಯಾನಿ ಸಿಗುತ್ತೆ. ಆಮೇಲೆ ನಮ್ಮ ಹತ್ರ ನಾವು ಹೇಳೋ ಡೀಟೇಲ್ಸ್ಗಿಂತ ನಿಮ್ಮ ಹತ್ರ ಡೀಟೇಲ್ಸ್ ಜಾಸ್ತಿ ಇರುತ್ತೆ. ಅದು ಖಂಡಿತ. ಅದು ಯಾಕಂದ್ರೆ ಸ್ಟವ್ ಅಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದು, ಚಿಕನ್ ಮಾಡ್ಕೊಳ್ಳೋದು ಅದು ಇರುತ್ತೆ ಮೇಡಮ್. ಹೊರಗಿನ ಪ್ರಪಂಚ ಗೊತ್ತಾದಾಗ ಫುಲ್ ಕಟ್ ಮಾಡ್ಬಿಡ್ತಾರೆ. ಇವಾಗ ಆ ಒಂದ್ ಸೆಲ್ಲಲ್ಲಿ ನಾವು ಹೋಗಿ ನೋಡಕ್ ಆಗಲ್ಲ. ಅವ್ದು ಯಾರೋ ಕುಖ್ಯಾತ ರೌಡಿ ಸೆಲ್ ಅದು. ಅಲ್ಲಿ ಹೋಗಿ ನಾವು ನೋಡಕ್ ಆಗುತ್ತಾ? ಕುಖ್ಯಾತ ರೌಡಿ ಅಂತ ಅಂದ್ರೆ ಅಲ್ಲಿ ಮಾತಲ್ಲೇ ಇದೆ ನೋಡಿ, ಕುಖ್ಯಾತಿ ತಗೊಂಡವನೆ. ಅವ್ನಿಗೆ ಎಷ್ಟು ಜನ ಪೊಲೀಸರು ಪರಿಚಯ ಇರ್ತಾರೆ, ಅವ್ನಿಗೆ ಎಷ್ಟು ಜನ ಲಿಂಕ್ ಇರುತ್ತೆ, ಅವ್ನು ಎಷ್ಟೆಲ್ಲ ಆಟ ಆಡಿರ್ತಾನೆ. ಆ ಸೆಲ್ಲನ್ನ ಹೋಗಿ ನೋಡಕ್ ಆಗುತ್ತಾ? ಅಲ್ಲಿ ಇರ್ಬೋದು ಮೇಡಮ್. ಅಲ್ಲಿ ಏನದು ಕರೆಂಟ್ ಒಲೆ ಇರ್ಬೋದು. ಅವ್ನ್ ಚಿಕನ್ ತಂದ್ಕೋತಾನೆ, ಅವ್ನು ಜೈಲಿಗೆ ಅಳವಾ ಅಂತ ಅಂದ್ಮೇಲೆ ಅಲ್ಲಿ ಅಧಿಕಾರಿಗಳು ಪರಿಚಯ ಮಾಡ್ಕೋತಾರೆ. ನಾವಿದ್ದಾಗ ಅವ್ರು ಯಾರೋ ಒಬ್ರು ಅಲಿಖಾನ್ ಅಂತ ಇದ್ರು ಮೇಡಮ್. ಅಲಿಖಾನು 21 ವರ್ಷ ಸಜೆ ಅಂತೆ. ಅವ್ರು ನೋಡಿದ್ರೆ ಅವ್ರಿಗಿಬ್ರು ಪೊಲೀಸ್ನವರು ಲೆಫ್ಟ್ ರೈಟು. ಅವ್ರಿಗೆ ಆ ಕಡೆ ಸೆಲ್, ಅವ್ರಿಗೇನೆ ಏನೇನ್ ಫೆಸಿಲಿಟಿ ಇದೆ ಯಾರಿಗ್ ಗೊತ್ತು. ಅವ್ರು ಆಲ್ರೆಡಿ ಯಾರ್ಯಾರು ದಾವೂದ್ ಗ್ಯಾಂಗ್ನವ್ರವ್ರು ಅವ್ರಿದ್ರು. ಅವ್ರು ಆಮೇಲೆ ಅವ್ರು ಒಳ್ಳೆ ರೀತಿಲಿ ಇರ್ತಾರೆ. ಅವರು ದರ್ಬಾರೇ ಮಾಡ್ಬೋದಲ್ಲ ಅಲ್ಲಿ ಜೈಲು. ಜೈಲೇ ನಂದು ಅಂತ ಒಳಗಡೆನು ತಾಂಡವ ಆಡುತ್ತೆ ಮೇಡಮ್. ದುಡ್ಡು ಇರೋರ್ದ್ ಕತೆ ಅದು. ದುಡ್ಡು ಇಲ್ದವ್ರದ್ದು ಹಿಂಗೆ. ಬಡವ್ರದ್ದು ಏನು ಅಂತಂದ್ರೆ, ಬಡವರು ದುಡ್ಡು ಇರಲ್ಲ, ತುಂಬಾ ಕಷ್ಟ ಅನ್ಭವಿಸ್ತಾರೆ. ಹೊರಗಡೆ ಹೋದ್ರೆ ಒಳ್ಳೆ ಜೀವನ ಮಾಡ್ಬೇಕು ಅಂತ. ಅವ್ರಿಗೆ ಅಷ್ಟಿಷ್ಟು ವರ್ಷ ಜೈಲಾಯ್ತು ಅಂತಂದ್ರೆ ಆಯ್ತು ಮುಗೀತು, ನಾಳೆ ದಿನ ಹೊರಗಡೆ ಹೋಗ್ಬೇಕಂತ ಅವ್ರು ಯೋಚನೆ ಮಾಡ್ತಾರೆ. ಇರೋವರೆಗೂ ದರ್ಬಾರ್ ಮಾಡ್ತಾರೆ ಮೇಡಮ್. ಏನು ಇಲ್ಲ, ಆ ಚೌಕನ್ನೇ ಅರಮನೆ ಮಾಡ್ಕೊಬಿಡ್ತಾರೆ. ಜೈಲು ಒಳಗಡೆ ಅರಮನೆ ಮಾಡ್ಕೋತಾರೆ. ಆದ್ರೂ ಹೊರಗಡೆನೂ ಸಾಧಿಸ್ತಾರೆ ಮೇಡಮ್. ಅದು ಹೊರಗಿನ ಪ್ರಪಂಚಕ್ಕೆ ಯಾರು ಗೊತ್ತಾಗಲ್ಲ. ಇವಾಗ ನೋಡಿ, ರಾಜಕಾರಣಿಗಳು ಎಷ್ಟೆಲ್ಲ ಆಟ ಆಡ್ತಾರೆ. ನಾವು ಕಾಮನ್ ಪರ್ಸನ್ಗಳು ನಾವು ಆಟ ಆಡಕ್ಕಾಗುತ್ತಾ? ರಾಜಕಾರಣಿಗಳು ಯಾರಾದ್ರೂ ಒಬ್ರು ಏನೋ ಒಂದು ಕೇಸ್ ಮಾಡ್ದು ಅಂತಂದ್ರೆ ಅದನ್ನು ದೊಡ್ಡಾಗಿ ಇಶ್ಯೂ ಮಾಡ್ತಾರೆ. ಎಷ್ಟೋ ಜನ ಇದ್ದಾರೆ ಇವಾಗ ಪೋಕ್ಸೋ ಕಾಯ್ದೆ ಅಡಿ.
ಹುಡುಗಿರ್ ಕೇಸ್ಗಳಿಗೆ ಪೋಕ್ಸೋ ಕಾಯ್ದೆ ಅಡಿಗೆ 6 ತಿಂಗಳು 8 ತಿಂಗಳು ಇದು ಬೇಲೆ ಸಿಗಲ್ಲ ಅವ್ರಿಗೆ. ಅವ್ರು ಯೋಚನೆ ಮಾಡ್ತಿರ್ತಾ ಅವ್ರಿಗೆ ಸಮಾಜದ ಪಾಠನೇ ಗೊತ್ತಿಲ್ಲ, ನಾನು ಜೈಲಲ್ಲಿ ಇದ್ದೀನಿ, ಅದೇ ಚಡ್ಡಿ ಹಾಕೊಂಡು ಹಂಗೇ ಓಡಾಡ್ತಿರ್ತಾರೆ ಜೈಲ್ ಒಳಗಡೆ. ಏನಂದ್ರೆ ಬದ್ಲಾಗ್ಬೇಕಲ್ಲ ಮೇಡಮ್. ದಡ್ರೆಲ್ಲ ಬಂದ್ಬಿಡ್ತಾರೆ ಜೈಲಲ್ಲಿ. ಈ ಹಳ್ಳಿ ಕಡೆ ಪೋಕ್ಸೋ ಕಾಯ್ದೆ ಅಂದ್ರೆ ಏನೋ ಅಕ್ಕನ ಮಗನ್ನೋ ಇಲ್ಲ ಯಾರೋ ಅವ್ರ ಮಗಳನ್ನೋ ಏನೋ ಮಾತಾಡ್ಸಿದ್ರು, ಏನೋ ಕಿರುಕುಳ ಕೊಟ್ರು ಅಂತ ಹಾಕ್ಬಿಡ್ತಾರೆ. ಅವ್ರಿಗೇನು ಗೊತ್ತಿಲ್ಲ. ಅವ್ರ ಕಡೆ ಯಾರೋ ಬರ್ಬೇಕು, ಬೇಲ್ ಇಸ್ಕೊಂಡು ಹೋಗ್ಬೇಕು ಅಷ್ಟೇ. ಜೈಲು ಈ ರೀತಿ 3-4 ರೀತಿ ಇದೆ ಮೇಡಮ್. ದುಡ್ಡು ಇರೋರ್ದು ಇದಾರೆ, ದುಡ್ಡು ಇಲ್ದೋರು ಇದಾರೆ, ಆಮೇಲೆ ಅನುಭವ ಇರೋರು ಅಂದ್ರೆ 4 ಸಲ ಜೈಲು ಹೊಡೆದು ಬಂದಿರ್ತಾರೆ. ಅವ್ರಿಗೆ ಈ ಗೋಡೆ ಹಿಂಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ. ಹೊಸಬ್ರು ಬಂದಾಗ ಸ್ವಲ್ಪ ಕಷ್ಟ. ಹೊಸಬ್ರು ಬಂದಾಗ ಅನ್ಭವಿಸ್ಬೇಕು, ನಾನು ಯಾಕೆ ಬಂದ್ಬಿಟ್ಟೆ ಜೈಲು, ತುಂಬಾ ಕಷ್ಟ ಹೊಸಬ್ರಿಗೆ. ಹಳಬ್ರಿಗೆ ಈ ಗೋಡೆ ಹಿಂಗೆ ಇದೆ, ಇವತ್ತು ಈ ಅಧಿಕಾರಿ ಇಲ್ಲೇ ಬರ್ತಾರೆ, ಶುಕ್ರವಾರ ಈ ರೀತಿ ಇರುತ್ತೆ, ನಾನು ಶುಕ್ರವಾರ ನಮಾಜ್ ಮಾಡ್ಬೋದು, ಶನಿವಾರ ಬಂದ್ರೆ ಹಿಂಗಿರುತ್ತೆ, ಬೇಲ್ ಯಾವಾಗ ತಗೋಬಹುದು. ಈ ಕೇಸಿಗೆ ಮೇಡಮ್ ಹಳುಬ್ರಾದ್ರೆ ಈ ಆಪ್ ಮಾಡ್ರೋ ಕೇಸಿಗೆ ಇದೇ ಟೈಮ್ ಬೇಲ್ ತಗೋಬಹುದು. ಆ ರೀತಿ ಎಲ್ಲ ಚಿಂತೆ ಮಾಡ್ತಾರೆ ಮೇಡಮ್, ಯೋಚನೆ ಮಾಡ್ತಾರೆ. ಹಾಗಾಗಿ ಅವ್ರು ಯಾವ ಟೈಮಲ್ಲಿ ಬೇಲ್ಗೆ ಅಪ್ಲೈ ಮಾಡಿದ್ರೆ ಬೇಲ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅವ್ರು ಇನ್ನೊಬ್ರಿಗೆ ಅವ್ರು ಶಿಷ್ಯನ್ ತರ ಕೆಲಸ ಮಾಡಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ, ಇಲ್ಲ ರಾಜಾ ನೀನ್ ಈ ರೀತಿ ಮಾಡು ಅಂತ. ಹೊಸಬ್ರು ಒಂದು ಸಲ ಹೆಜ್ಜೆ ಇಟ್ಟಾಗ ಮಾತ್ರ ತುಂಬಾ ಕಷ್ಟ ಮೇಡಮ್. ಅನುಭವ ಇರೋರು ಹೆಂಗೋ ನಡ್ಕೊಂಡು ಹೋಗ್ತಾರೆ, ಅವ್ರ ಲೈಫ್ ಅಷ್ಟೇ ಮೇಡಮ್. ಅನುಭವ ಇರೋ ಹೆಂಗೋ ನಡ್ಕೊಂಡು ಹೋದ್ರು ಕೊನೆ ಜೈಲು. ಕೆಲವೊಬ್ರು ಹೇಳ್ತಾ ಇದಾರೆ, ಏನಕ್ಕೆ ಇಷ್ಟು ಬೇಗ ಸಿಕ್ತಪ್ಪ ಇವ್ರಿಗೆ, ಏನೆಲ್ಲ ಇದ್ದಿರಬಹುದು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಯಾಕೆ ಇರಬಹುದು ಇಷ್ಟು ಬೇಗ ಸಿಕ್ತು ಅನ್ನುವಂಥದ್ದು ಬೇಲ್ ದರ್ಶನ್ ಅವರಿಗೆ? ಮೇಡಮ್ ನನಗೆ ಡಿ ಬಾಸ್ ಅನ್ನೋದಕ್ಕಿಂತ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ದರ್ಶನ್ ಅವ್ರನ್ನ. ಯಾಕಂದ್ರೆ ಚಾಲೆಂಜ್ ಮೇಲೆ ಸಿನಿಮಾ ರಂಗಕ್ಕೆ ಬಂದವರು ಅವರು ಒಂದು ಒಳ್ಳೆತನ ಮತ್ತೆ ಅವರು ಸ್ಟ್ರಾಂಗ್ ಲಾಯರ್ನ ಇಟ್ಟಿದ್ದಾರೆ. ಆಮೇಲೆ ಅವರು ತಪ್ಪಿಸ್ತಾ ಇರ್ತಾರೆ ಮೇಡಮ್. ಹಗಲು ರಾತ್ರಿ ನಾನು ಹೊರಗಡೆ ಬರ್ಬೇಕು ಅದ್ಯಾವ ದೇವ್ರ ಪುಣ್ಯನೋ ಗೊತ್ತಿಲ್ಲ ಮೇಡಮ್, ಅಷ್ಟು ಬೇಗ ಬೇಲ್ ಸಿಕ್ಕಿದೆ ದರ್ಶನ್ ಅವ್ರಿಗೆ. ಹೊರಗಡೆ ಬಂದಿರೋದು ಒಳ್ಳೇದೇ. ಲಾಯರ್ ಮೇಲೆ ಡಿಫ್ರೆನ್ಸ್ ಮೇಡಮ್. ಲಾಯರು ಒಳ್ಳೆ ಪವರ್ಫುಲ್ ಲಾಯರು, ವಾದ ಮಾಡೋದ್ರಲ್ಲಿ ಇರುತ್ತಲ್ವಾ, ಇಲ್ಲ ನಮ್ಮ ಕಕ್ಷಿದಾರ ಎಲ್ಲೂ ಹೋಗಲ್ಲ, ನಮಗೆ ಬೇಲ್ ಕೊಡ್ಲೇಬೇಕು ಅಂತ ತುಂಬಾ ಫೈಟ್ ಮಾಡಿದ್ದಾರೆ ಅನ್ಸುತ್ತೆ ಸಿ ವಿ ನಾಗೇಶ್ ಸರ್. ಆ ಒಂದು ಮುಖಾಂತರವಾಗಿ ಬೇಲ್ ಸಿಕ್ಕಿದೆ ಮೇಡಮ್. ಬೇಲ್ ಸಿಕ್ಕಿದ ಮೇಲೆ ಅವರು ಈ ಕೇಸ್ನ ಗೆಲ್ಲೋದೈತಲ್ಲ, ಇವಾಗಿಂದ ಫೈಟ್ ಮೇಡಮ್. ಇವಾಗ ಇನ್ ಮೇಲೆ ಶುರು ಮೇಡಮ್. ಯಾಕಂದ್ರೆ ಅವ್ರ ಮೇಲೆ ರೇಣುಕಾ ಸ್ವಾಮಿ ಕುಟುಂಬ ಮತ್ತು 17 ಜನದ್ದು ಕುಟುಂಬ ಅವ್ರ ಮೇಲೆ ನಿಂತಿದೆ ದರ್ಶನ್ ಸರ್ ಮೇಲೆ. ಹಾಗಾಗಿ ಬೇಲ್ ಸಿಕ್ಕಿರೋದು ತುಂಬಾ ಸಂತೋಷನೇ. ಎಷ್ಟೋ ಜನ ಖುಷಿ ಪಡ್ತಾರೆ. ಅವ್ರು ಒಳ್ಳೆತನ ಅನ್ಕೋತೀನಿ ಮೇಡಮ್. ಯಾಕಂದ್ರೆ ಇನ್ನು ಅವರ ಅಭಿಮಾನಿಗಳಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು ಅನ್ನುವಂಥದ್ದು? ಯಾಕಂದ್ರೆ ಅವರು ಡಿ ಬಾಸ್ ಅಂತ ಬಂದ್ರೆ ಅವ್ರಿಗೆ ಅಭಿಮಾನ ಬಳಗವೇ ಜಾಸ್ತಿ ಜನ ಇದ್ದಾರೆ. ಸೊ ಎಲ್ರು ಕೂಡ ಕಾಯ್ತಾ ಇದ್ರು ಯಾವತ್ ಬರ್ತಾರೆ ಆಚೆ ಅಂತ ಅಂದ್ಬಿಟ್ಟು. ಬಂದ ತಕ್ಷಣ ಇವಾಗ ಫುಲ್ ಹಾಲಿನ ಅಭಿಷೇಕ ಎಲ್ಲಾನು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅವರು ಹೊರಗಡೆ ಬಂದಿದ್ದಾರೆ ಮೇಡಮ್. ಬಳ್ಳಾರಿ ಜೈಲಲ್ಲಿ ಅವ್ರು ಇದ್ದಿದ್ದ ಸೆಲ್ಲಲ್ಲೇ ನಾನು ಇದ್ದೆ. ಯಾಕಂದ್ರೆ ಆ ಸೆಲ್ಲು ಅರಮನೆ ಏನಲ್ಲ, ಜೈಲಿನ ಮನೆ ಅದು. ಪಾಪ ತುಂಬಾ ನೊಂದಿದ್ದಾರೆ ಅವರು. ಆಮೇಲೆ ಅಭಿಮಾನಿಗಳು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಯಾಕಂದ್ರೆ ತುಂಬಾ ನೊಂದಿರ್ತಾರೆ ಮೇಡಮ್. ಜೈಲು ವಾಸ ಅನುಭವಿಸಿ ಬಂದವರು ಅವರೇ ಅಂತಲ್ಲ, ತುಂಬಾ ನೊಂದಿರ್ತಾರೆ. ಅವ್ರಿಗೆ ಸುಮ್ಮನೆ ಈ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಟೀಕೆ ಟಿಪ್ಪಣಿಗಳು ಮಾಡೋದ್ ಬೇಡ. ದರ್ಶನ್ ಸರ್ ಅಲ್ಲೂ ಒಂದು ಪಾಠ ಕಲ್ತಿದ್ದಾರೆ ಅನ್ಕೋತೀವಿ ಮೇಡಮ್. ಜೈಲು ಒಳಗಡೆನೂ ಪಾಠ ಕಲ್ತಿರ್ತಾರೆ. ಅವರು ಬಂದು ಬೇರೆ ರೀತಿನೇ ಬದುಕಬೇಕು ಅಂತ ಆಸೆ, ಆಮೇಲೆ ಚಾಲೆಂಜಿಂಗ್ ಮೇಲೇನೆ ಬದುಕಬೇಕು ಅಂತ ಆಸೆ ಮೇಡಮ್. ಯಾಕಂದ್ರೆ ನಾವು ಚಾಲೆಂಜಿಂಗ್ ಸ್ಟಾರ್ ಅಂತೀವಲ್ವಾ, ಚಾಲೆಂಜ್ ಮೇಲೇನೆ ಜೀವನ ಮಾಡಬೇಕು ಅಂತ ಆಸೆ. ಅಭಿಮಾನಿಗಳು ಜಾಸ್ತಿ ಖುಷಿ ಪಡೋದು ಬೇಡ ಅನ್ಕೋತೀವಿ ಮೇಡಮ್. ಯಾಕಂದ್ರೆ ಇವಾಗ ಮುಂದೆ ಕೇಸ್ ಗೆಲ್ಲೋದಿದೆ ಮೇಡಮ್. ಕೇಸ್ ಗೆದ್ಮೇಲೆ ನಾನು ಖುಷಿ ಪಡ್ತೀನಿ ಮೇಡಮ್, ಅವರು ಖುಷಿ ಪಡ್ಲಿ. ಆಮೇಲೆ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೂ ಅವ್ರು ಏನಾದ್ರು ಒಂದು ಸಹಾಯ ಮಾಡ್ಲಿ. ಅಭಿಮಾನಿಗಳ ನಿಜವಲ್ಲೂ ಹಾಲಿನ ಅಭಿಷೇಕ ಆವಾಗ ಮಾಡ್ಬೇಕು ಮೇಡಮ್. ಇವಾಗ ಬೇಲ್ ಸಿಕ್ಕಿದೆ, ಬೇಲ್ ಸಿಕ್ಕಿದ್ಮೇಲೆ ನಮ್ಗೇನೋ ಖುಷಿ ಆಗಿರ್ಬೋದು, ಆದ್ರೆ ಅವರು ಕೋರ್ಟ್ ಅಟೆಂಡ್ ಆಗ್ಬೇಕು. ಕೇಸ್ ಗೆದ್ದಿಲ್ವಲ್ಲ ಮೇಡಮ್, ಕೇಸ್ ಗೆಲ್ಬೇಕು. ಮೈನ್ ನಮ್ಗೆ ಕೇಸ್ ಗೆಲ್ಬೇಕು. ಯಾವುದೇ ಒಂದು ಕೇಸಿಗೆ ಸುಪ್ರೀಂ ಕೋರ್ಟ್ ಅವರು ಹೇಳಿರೋ ಪ್ರಕಾರ ಬೇಲ್ ಕೊಟ್ಟು ಕೇಸ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಈಗ ಜನರಲ್ ಆಗಿ ದರ್ಶನ್ ಸರ್ಗೆ ಬೇಲ್ ಸಿಕ್ಕಿದೆ ಮೇಡಮ್, ಇನ್ನು ಕೇಸ್ ಗೆದ್ದಿಲ್ಲ ಮೇಡಮ್. ಕೇಸ್ ಗೆದ್ಮೇಲೆ ನಾನು ಖುಷಿ ಪಡ್ತೀನಿ, ಕರ್ನಾಟಕ ರಾಜ್ಯ ಜನನೂ ಖುಷಿ ಪಡ್ಬೇಕು. ತುಂಬಾ ಸಂತೋಷ ಆಗುತ್ತೆ ಮೇಡಮ್ ಅವಾಗ. ಓಕೆ ಸರ್, ಧನ್ಯವಾದಗಳು ಸರ್, ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಕಾಶ್ ಕೋಟೆ ಅವರು ಮಾತನಾಡಿದ್ರು. ಜೈಲಿನಲ್ಲಿ ಏನೆಲ್ಲ ಫೆಸಿಲಿಟಿಗಳು ಇರುತ್ತೆ, ಇವರು ಕೂಡ ಅಷ್ಟೇ ಕೆಲವು ತಿಂಗಳು ಜೈಲಿನಲ್ಲಿ ಇದ್ರು. ಅದಾದ ಮೇಲೆ ಬೇಲ್ ಮೂಲಕ ಆಚೆ ಬಂದ್ರು. ಸೊ ಬೇಲ್ ನಂತರ ಏನೆಲ್ಲ ಪ್ರೊಸೀಜರ್ ಎಲ್ಲ ಇರುತ್ತೆ, ಹಾಗೆ ದರ್ಶನ್ ಅವರು ಈಗ ಬೇಲ್ ನಿಂದಾಗಿ ಆಚೆ ಬಂದಿರುವಂತದ್ದು. ಇದ್ರ ಬಗ್ಗೆ ಕೂಡ ಒಂದಿಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜಯವಾಣಿ.